ಯಾವ ಜಿಲ್ಲೆ ಅಂದ್ರೆ ರಾಯಚೂರು. ಕರ್ನಾಟಕ ರಾಜ್ಯದ ಹೆಮ್ಮೆಯ ಕಲ್ಯಾಣ ಕರ್ನಾಟಕದ ಒಂದು ಜಿಲ್ಲೆಯಾಗಿರುವಂತ ರಾಯಚೂರು ತನ್ನೊಂದಿಗೆ ಯಾದಗಿರಿಯೊಂದಿಗೆ, ವಿಜಯಪುರದೊಂದಿಗೆ, ಬಾಗಲಕೋಟದೊಂದಿಗೆ, ಕೊಪ್ಪಳದೊಂದಿಗೆ, ಬಳ್ಳಾರಿಯೊಂದಿಗೆ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ಚಿನ್ನದ ನಾಡು ಯಾವುದಂದ್ರೆ ರಾಯಚೂರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಅತಿ ಹೆಚ್ಚು ಚಿನ್ನ ಉತ್ಪಾದನೆ ಮಾಡುವಂತ ಹೆಮ್ಮೆಯ ನಾಡು ಯಾವುದಂದ್ರೆ ರಾಯಚೂರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಗರಿಷ್ಠ ಪ್ರಮಾಣದಲ್ಲಿ ಚಿನ್ನ ಉತ್ಪಾದನೆ ಮಾಡುವಂತ ಜಿಲ್ಲೆ ಅಂದ್ರೆ ರಾಯಚೂರು. ರಾಯಚೂರು ಅತಿ ಹೆಚ್ಚು ಚಿನ್ನ ಉತ್ಪಾದನೆ ಮಾಡ್ತದೆ. ರಾಯಚೂರು ತನ್ನ ಸುತ್ತಲೂ ಯಾವ ಜಿಲ್ಲೆಗಳೊಂದಿಗೆ ಅಂದ್ರೆ ಕೊಪ್ಪಳದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಕೊಪ್ಪಳ, ಬಳ್ಳಾರಿ, ವಿಜಯಪುರ, ಬಾಗಲಕೋಟ್ ಅಲ್ಲ, ಯಾದಗಿರಿ ನೋಡಿ, ಯಾದಗಿರಿಯೊಂದಿಗೆ, ವಿಜಯಪುರದೊಂದಿಗೆ, ಬಾಗಲಕೋಟದೊಂದಿಗೆ, ಮತ್ತೆ ಕೊಪ್ಪಳದೊಂದಿಗೆ, ಮತ್ತೆ ಯಾವ ಜಿಲ್ಲೆ ಬಳ್ಳಾರಿಯೊಂದಿಗೆ. ಕೊಪ್ಪಳ, ಬಳ್ಳಾರಿ, ವಿಜಯಪುರ, ಬಾಗಲಕೋಟೆ, ಯಾದಗಿರಿ ಈ ಜಿಲ್ಲೆಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ರಾಯಚೂರು ನೋಡಿ ಚಿನ್ನದ ನಾಡು ಅಂತ ಕರೀತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆಯನ್ನ ಚಿನ್ನದ ನಾಡು ಎಂದು ಕರೆಯುತ್ತಾರೆ ಅಂದ್ರೆ ರಾಯಚೂರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವಂತ ಹೆಮ್ಮೆಯ ನಾಡು ಕರ್ನಾಟಕ ರಾಜ್ಯದಲ್ಲಿ 45.6 ಡಿಗ್ರಿ ಸೆಲ್ಸಿಯಸ್. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿಯವರೆಗೆ ದಾಖಲೆ ಉಷ್ಣಾಂಶ ದಾಖಲಾಗಿರುವಂತ ನಾಡು ಯಾವಂದ್ರ ರಾಯಚೂರು. ನೋಡಿ, ದೇವದುರ್ಗ, ರಾಯಚೂರು, ಸಿರವಾರ, ಮಾನ್ವಿ, ಸಿಂಧನೂರು, ಲಿಂಗಸೂರು, ಮಸ್ಕಿ, ದೇವದುರ್ಗ, ರಾಯಚೂರು, ಸಿರವಾರ, ಮಾನವಿ, ಸಿಂಧನೂರು, ಮಸ್ಕಿ, ಲಿಂಗಸೂರು ಫೇಮಸ್. ಕರ್ನಾಟಕ ರಾಜ್ಯದಲ್ಲಿ ಚಿನ್ನಕ್ಕೆ ಫೇಮಸ್ ಆಗಿರುವಂತ ನಾಡು. ಅದಕ್ಕೆ ಚಿನ್ನದ ನಾಡು ಅಂತ ಕರೀತಾರೆ. ಯಾಕಂದ್ರೆ ಕೋಲಾರದಲ್ಲಿ ಚಿನ್ನ ಖಾಲಿ ಆದ ಮೇಲೆ ರಾಯಚೂರಿನ ಹಟ್ಟಿಯಲ್ಲಿ ಕಂಡು ಬರುವ ಚಿನ್ನದ ಗಣಿ ಹೆಸರೇನು? ಉರಿಗಾಮ್, ನಂದಿದುರ್ಗ, ಚಾಂಪಿಯನ್, ಓಕೇಲಿ. ಅದರ ಹೆಸರೇನು? ರಾಯಚೂರಿನ ಹಟ್ಟಿಯಲ್ಲಿ ಕಂಡು ಬರುವಂತ ಚಿನ್ನದ ಗಣಿ ಹೆಸರೇನು? ಸರಿಯಾದಂತ ಉತ್ತರ ಓಕೇಲಿ. ನೋಡಿ, 70 ಕಿಲೋಮೀಟರ್ ಉದ್ದ, 30 ಕಿಲೋಮೀಟರ್ ಅಗಲವಾಗಿದೆ. 70 ಕಿಲೋಮೀಟರ್ ಉದ್ದ, 30 ಕಿಲೋಮೀಟರ್ ಅಗಲವಾಗಿದ್ದು ಓಕೇಲಿ ಅನ್ನುವಂತ ಚಿನ್ನದ ಗಣಿ ಕರ್ನಾಟಕ ರಾಜ್ಯದಲ್ಲಿ, ಕನ್ನಡ ನಾಡಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಓಕೇಲಿ ಎಂಬ ಚಿನ್ನದ ಗಣಿಯ ವೈಶಿಷ್ಟ್ಯ ಏನು ಅಂತಂದ್ರೆ ರಾಯಚೂರಿನಲ್ಲಿ 7 ಕಿಲೋಮೀಟರ್ ಉದ್ದ, 3 ಕಿಲೋಮೀಟರ್ ಅಗಲವಾಗಿದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ರಾಯಚೂರಿನ ಹಟ್ಟಿಯಲ್ಲಿ ಕಂಡು ಬರುವಂತ ಚಿನ್ನದ ಗಣಿಯ ಹೆಸರು ಉರಿಗಾಮ, ನಂದಿದುರ್ಗ, ಚಾಂಪಿಯನ್ ಅವೆಲ್ಲಲ್ಲಿ ಕಂಡು ಬರ್ತಂದ್ರೆ ಕೋಲಾರದಲ್ಲಿ ಕಂಡು ಬರ್ತವೆ. ಕೋಲಾರದಲ್ಲಿ ಓಕೇಲಿ ಎಂಬುದು 7 ಕಿಲೋಮೀಟರ್ ಉದ್ದ, 3 ಕಿಲೋಮೀಟರ್ ಅಗಲವಾಗಿದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವಂತ ಈ ರಾಯಚೂರಿನ ಪ್ರಸಿದ್ಧವಾದಂತ ಚಿನ್ನದ ಗಣಿ ಹೆಸರು. ಹಾಗಾದ್ರೆ ರಾಯಚೂರಿನಲ್ಲಿ ಶಕ್ತಿ ರಾಯಚೂರು ಅಂತ ಕರೀತಾರೆ. ಯಾಕೆಂದ್ರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಫೇಮಸ್ ಆಗಿರುವಂತ ಥರ್ಮಲ್ ಶಕ್ತಿ ಘಟಕವನ್ನು ನೋಡ್ತೀವಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಥರ್ಮಲ್ ಶಕ್ತಿ ಫೇಮಸ್. ಜಲ ವಿದ್ಯುತ್ ಮತ್ತು ಥರ್ಮಲ್ ಸಮಾನವಾಗಿ ಬೆಳೀತಾ ಇದ್ದಾವೆ. ಅದಕ್ಕೆ ಅವುಗಳೇನು ಕರಿತೀವಿ? RTS, KTS, BTS, UTS. ರಾಯಚೂರು ಥರ್ಮಲ್ ಸ್ಟೇಷನ್, ಕೂಡಿಗಿ ಥರ್ಮಲ್ ಸ್ಟೇಷನ್, ಬಳ್ಳಾರಿ ಥರ್ಮಲ್ ಸ್ಟೇಷನ್, ಉಡುಪಿ ಥರ್ಮಲ್ ಸ್ಟೇಷನ್. ಅವುಗಳಲ್ಲಿ ಅತ್ಯಂತ ಪ್ರಧಾನವಾಗಿರುವಂತಹ ಥರ್ಮಲ್ ಸ್ಟೇಷನ್ ಯಾವಂದ್ರೆ ರಾಯಚೂರು ಥರ್ಮಲ್ ಸ್ಟೇಷನ್ ಅಂತ ಕರಿತೀವಿ. ರಾಯಚೂರಿನಲ್ಲಿ ಉತ್ಪಾದನೆ ಮಾಡುವಂತ ರಾಯಚೂರು ಈ ಉಷ್ಣ ವಿದ್ಯುತ್ ಸ್ಥಾವರ. ಹಾಗಾದ್ರೆ ರಾಯಚೂರು ಉಷ್ಣ ವಿದ್ಯುತ್ ಸ್ಥಾವರ ಸ್ಥಾಪನೆಯಾಗಿರುವಂತ ವರ್ಷ ಯಾವಾಗಂದ್ರೆ 1985. 1985ರಲ್ಲಿ ರಾಯಚೂರಿನಲ್ಲಿ ಥರ್ಮಲ್ ಸ್ಟೇಷನ್ ಪ್ರಾರಂಭ ಆಯಿತು. ಕನ್ನಡ ನಾಡಿನ ಕರ್ನಾಟಕ ರಾಜ್ಯದ ಅತ್ಯಂತ ಹೆಮ್ಮೆಯ ಒಂದು ಥರ್ಮಲ್ ಸ್ಟೇಷನ್ ಯಾವಂದ್ರೆ ರಾಯಚೂರು ಥರ್ಮಲ್ ಸ್ಟೇಷನ್. ಅದನ್ನ 1985ರಲ್ಲಿ ಸ್ಥಾಪನೆ ಮಾಡಿದ್ದು.
ಕರ್ನಾಟಕ ರಾಜ್ಯದ ಪ್ರಸಿದ್ಧವಾದಂತ 4 ಥರ್ಮಲ್ ಸ್ಟೇಷನ್ಗಳು ಯಾವಂದ್ರೆ, ಒಂದು ರಾಯಚೂರು ಥರ್ಮಲ್ ಸ್ಟೇಷನ್, ಕೂಡಿ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ಬಸವನಾಡು, ಆ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಕೂಡಿಗಿ ಥರ್ಮಲ್ ಸ್ಟೇಷನ್, ಇನ್ನು ಬಳ್ಳಾರಿ ಥರ್ಮಲ್ ಸ್ಟೇಷನ್, ಆಮೇಲೆ ಉಡುಪಿ ಥರ್ಮಲ್ ಸ್ಟೇಷನ್. ಇವುಗಳಲ್ಲಿ ನಮ್ಮ ರಾಜ್ಯದ ಮೊದಲ ಥರ್ಮಲ್ ಸ್ಟೇಷನ್ 1985ರಲ್ಲಿ ಸ್ಥಾಪನೆಯಾಗಿದ್ದು, ಇಲ್ಲಿ ಅಪಾರ ಪ್ರಮಾಣದಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಈ ಥರ್ಮಲ್ ಅನ್ನು ಉತ್ಪಾದನೆ ಮಾಡ್ತೀವಿ. ಇಲ್ಲಿ ನೋಡಿ ಥರ್ಮಲ್ ಹೆಂಗಿದೆ, ರಾಯಚೂರು ಶಕ್ತಿನಗರ ಅಂತ ಕರೀತಾರೆ. ಆ ರಾಯಚೂರು ಶಕ್ತಿನಗರದಲ್ಲಿ ಥರ್ಮಲ್ ಸ್ಟೇಷನ್ ಅನ್ನ ಅಪಾರ ಪ್ರಮಾಣದಲ್ಲಿ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಲಾಗ್ತದೆ. ಇದು ಚಿನ್ನ, ಇದು ರಾಯಚೂರಿನ ಹಟ್ಟಿ ಚಿನ್ನದ ಗಣಿ 1948ರಲ್ಲಿ ಆರಂಭಗೊಂಡಂತ ರಾಯಚೂರಿನ ಹಟ್ಟಿ ಚಿನ್ನದ ಗಣಿ, ಚಿನ್ನದ ಗಣಿ. ಈ ರಾಯಚೂರಿನ ಹಟ್ಟಿ ಚಿನ್ನದ ಗಣಿಯ ವೈಶಿಷ್ಟ್ಯ ಏನು ಅಂತಂದ್ರೆ, ಇಲ್ಲಿ ಕಂಡು ಬರುವಂತ ಚಿನ್ನದ ಗಣಿಯ ಹೆಸರು ಏನಂದ್ರೆ ಓಕೇಲಿ. ಓಕೇಲಿ ಎಂಬ ಚಿನ್ನದ ಗಣಿ 7 ಕಿಲೋಮೀಟರ್ ಉದ್ದ 3 ಕಿಲೋಮೀಟರ್ ಅಗಲವಾಗಿದೆ. 7 ಕಿಲೋಮೀಟರ್ ಉದ್ದ 3 ಕಿಲೋಮೀಟರ್ ಅಗಲವಾಗಿದ್ದು 1948ರಲ್ಲಿ ರಾಯಚೂರಿನ ಹಟ್ಟಿ ಚಿನ್ನದ ಗಣಿ ಇಲ್ಲಿ ಅಪಾರ ಪ್ರತಿದಿನ ಏನೂ ಇಲ್ಲ ಅಂತಂದ್ರು ಪ್ರತಿದಿನ 5 ಕೆಜಿ ಬಂಗಾರವನ್ನು ಉತ್ಪಾದನೆ ಮಾಡ್ತಂತ. ಎವ್ರಿ ಡೇ 5 ಕೆಜಿ ಬಂಗಾರವನ್ನ. 5 ಕೆಜಿ ಬಂಗಾರ ರಾಯಚೂರಿನ ಮೊದಲು ಕೋಲಾರದಲ್ಲಿ ಇತ್ತು. ಕೋಲಾರದ ಮೇಲೆ ರಾಯಚೂರಿನ ಹಟ್ಟಿ. ಒಂದು ವೇಳೆ ರಾಯಚೂರಿನ ಹಟ್ಟಿ ಚಿನ್ನದ ಗಣಿ ಖಾಲಿ ಆಗಂಗಿಲ್ಲ. ಒಂದು ವೇಳೆ ಖಾಲಿ ಆದರೆ ಹಾಸನ ಜಿಲ್ಲೆ ಕೆಂಪನಕೋಟೆಯಲ್ಲಿದೆ, ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಅಜ್ಜನಹಳ್ಳಿಯಲ್ಲಿದೆ, ಧಾರವಾಡದ ಬೆಣಚುಕಲ್ಲಗಳಲ್ಲಿದೆ, ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿದೆ, ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡದಲ್ಲಿದೆ. ಎಷ್ಟಂತ ಹೇಳ, ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಚಿನ್ನ ಇದೆ ನಮ್ಮ ರಾಜ್ಯದಲ್ಲಿ. ಅದಕ್ಕೆ ಕನ್ನಡ ನಾಡನ್ನ ಚಿನ್ನದ ನಾಡು ಅಂತ ಕರೀತಾರೆ. ನಮ್ಮ ರಾಜ್ಯವನ್ನು ಚಿನ್ನದ ನಾಡು ಅಂತ ಕರೀಲಿಕ್ಕೆ ಕಾರಣ ಏನಂದ್ರೆ ಇದೇ ಕಾರಣ. ಯಾಕೆ ಗೊಂಬೆ ಚಿತ್ರ ಯಾಕೆ ಕಳಿಸಿದ್ವಿ. ಓಕೆಲಿ 7 ಕಿಲೋಮೀಟರ್ ಉದ್ದ 3 ಕಿಲೋಮೀಟರ್ ಅಗಲವಾಗಿದ್ದು ಪ್ರತಿದಿನ 5 ಕೆಜಿ ಬಂಗಾರವನ್ನು ಉತ್ಪಾದನೆ ಮಾಡುವಂತ ಚಿನ್ನ 1948ರಲ್ಲಿ ರಾಯಚೂರಿನ ಹಟ್ಟಿಯಲ್ಲಿ ಚಿನ್ನದ ಗಣಿಗಾರಿಕೆ ಅಂದು ಆರಂಭಗೊಂಡಿದ್ದು ಇಂದಿನವರೆಗೂ ಕೂಡ ನಾವು ನಿರಂತರವಾಗಿ ಚಿನ್ನ ಉತ್ಪಾದನೆ ಮಾಡ್ತೀವಿ. ಅದಕ್ಕೆ ರಾಯಚೂರನ್ನ ಹಟ್ಟಿ, ಆ ಚಿನ್ನದ ನಾಡು ಅಂತ ಹೇಳಿ ಕರೆಯಲ್ಪಡ್ತೀವಿ. ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ್ದಾದ್ರು ಹೈಯೆಸ್ಟ್ ಭತ್ತ ಉತ್ಪಾದನೆ ಮಾಡ್ತಾ ಇದ್ರೆ ಅದು ರಾಯಚೂರು ಪ್ರಥಮ ಸ್ಥಾನದಲ್ಲಿ. ಇಡೀ ಅದಕ್ಕೆ ರಾಯಚೂರು ಭತ್ತದ ಖನಿಜ ಅಂತ ಕರೀತಾರೆ. ನಿಮ್ಗೆ ಗೊತ್ತಿರಲಿ, ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭತ್ತ ಉತ್ಪಾದನೆ ಮಾಡುವಂತ ಜಿಲ್ಲೆ, ಭತ್ತ ಅಂದ್ರೆ ಅಕ್ಕಿ. ಈ ಕರ್ನಾಟಕ ರಾಜ್ಯದಲ್ಲಿ ಗರಿಷ್ಠ ಭತ್ತ ಉತ್ಪಾದನೆ ಮಾಡುವಂತ ಜಿಲ್ಲೆ ಯಾವ್ದಂದ್ರೆ ಅದು ರಾಯಚೂರು. ಇಡೀ ನಮ್ಮ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಭತ್ತ ಉತ್ಪಾದನೆ ಮಾಡುವಂತ ಜಿಲ್ಲೆ ಯಾವ್ದಂದ್ರೆ ರಾಯಚೂರು ಜಿಲ್ಲೆ. ನೋಡಿ ಹೆಂಗಿದೆ ಚಿನ್ನ, ಥರ್ಮಲ್ ಶಕ್ತಿ ನೋಡಿ. ನಮ್ಮ ರಾಜ್ಯದ ಹೆಮ್ಮೆಯ ಶಾಸನ ಇದು ಯಾವುದು? ಮಸ್ಕಿ ಶಾಸನ. ಭಾರತ ದೇಶದ ಶಿಲಾಶಾಸನಗಳ ಪಿತಾಮಹ ಅಶೋಕ ಚಕ್ರವರ್ತಿ. ಕರ್ನಾಟಕ ರಾಜ್ಯದ ಶಿಲಾಶಾಸನಗಳ ಪಿತಾಮಹ BL ರೈಸ್. ಅಶೋಕನ ದೇಶದಲ್ಲಿ 53 ಶಾಸನಗಳು ಸಿಕ್ಕಿವೆ. 53 ಶಾಸನಗಳು ಕರ್ನಾಟಕ ರಾಜ್ಯದಲ್ಲಿ 14 ಶಾಸನಗಳು ಸಿಕ್ಕವು. 14 ಶಾಸನಗಳಲ್ಲಿ ಅತಿ ದೊಡ್ಡ ಶಾಸನ ಅಂದ್ರೆ ಸನ್ನತಿ ಶಾಸನ. ಯಾವ ಶಾಸನದಲ್ಲಿ ಅಶೋಕನ ಹೆಸರನ್ನು ಬರೆಯಲಾಗಿದೆ ಅಂದ್ರೆ ಮಸ್ಕಿ ಶಾಸನ. ಯಾವ ಶಾಸನದಲ್ಲಿ ಚಪ್ಪಡೆ ಎಂದು ಬರೆಯಲಾಗಿದೆ ಅಂದ್ರೆ ಬ್ರಹ್ಮಗಿರಿ ಶಾಸನ. ನೋಡಿ, ಬ್ರಹ್ಮಗಿರಿ ಶಾಸನದಲ್ಲಿ ಚಪ್ಪಡೆ ಎಂದು ಬರೆಯಲಾಗಿದೆ. ಚಪ್ಪಡ ಯಾರು ಅಂದ್ರೆ ಅಶೋಕನ ಶಾಸನಗಳನ್ನ ಕೆತ್ತನೆ ಮಾಡಿದ ಕವಿ ಹೆಸರು. ಅಂದ್ರ ಆವಿಷ್ಕಾರ ಮಾಡುವಂತ ಸಮಯದಲ್ಲಿ ಚಪ್ಪಡ ಯಾರು? ಹೂವಾರಿ. ಈತ ಯಾರು ಅಂತ ಪ್ರಶ್ನೆ ಮಾಡಿದಂತ ಸಮಯದಲ್ಲಿ ಈತ ಈ ಶಾಸನಗಳನ್ನ ಕೆತ್ತನೆ ಮಾಡಿದಂತ ಕವಿ ಹೆಸರು. ಶಾಸನಗಳನ್ನು ಕೆತ್ತನೆ ಮಾಡಿರ್ತಕ್ಕಂಥ ಕವಿ ಹೆಸರು ಏನಂದ್ರೆ ಚಪ್ಪಡ. ಆ ಚಪ್ಪಡ ಎಂದು ಬರೆಯಲಾಗಿದೆ ಯಾವ ಶಾಸನದಲ್ಲಿ ಅಂದ್ರೆ ಬ್ರಹ್ಮಗಿರಿ ಶಾಸನದಲ್ಲಿ. ಮಸ್ಕಿ ಶಾಸನ, ಸನ್ನತಿ ಶಾಸನ, ಅತಿ ದೊಡ್ಡ ಶಾಸನ ಅಂದ್ರೆ ಸನ್ನತಿ ಶಾಸನ. ಯಾವ ಶಾಸನದಲ್ಲಿ ಅಶೋಕನ, ನೋಡಿ ಭಾರತ ದೇಶದಲ್ಲಿ ದೊರೆತಂತ 2 ಶಾಸನಗಳು, ಒಂದು ರಾಯಚೂರಿನ ಮಸ್ಕಿ ಶಾಸನ, ಇನ್ನೊಂದು ಕಲ್ಕತ್ತಾ ಶಾಸನ. ಈ 2 ಶಾಸನಗಳಲ್ಲಿ ಅಶೋಕನ ಹೆಸರನ್ನ ಬರೆಯಲಾಗಿದೆ. ಅಶೋಕನ ಹೆಸರನ್ನ ಬರೆದಂತ 2 ಶಾಸನಗಳು, ಒಂದು ಮಸ್ಕಿ ಶಾಸನ, ಇನ್ನೊಂದು ಕಲ್ಕತ್ತಾ ಶಾಸನ ಅಂತೇಳಿ ಗುರುತಿಸ್ತೀವಿ.
ಹಾಗಾದ್ರೆ ಈ ಮಸ್ಕಿ ಶಾಸನವನ್ನ ಯಾವ ವರ್ಷ ಆವಿಷ್ಕಾರ ಮಾಡಲಾಯಿತು ಅಂದ್ರೆ 1915ರಲ್ಲಿ ಆವಿಷ್ಕಾರ ಮಾಡಲಾಯಿತು. 1915ರಲ್ಲಿ ಮಸ್ಕಿ ಶಾಸನವನ್ನು ಆವಿಷ್ಕಾರ ಮಾಡಲಾಯಿತು. ಈ ಶಾಸನವನ್ನು ಆವಿಷ್ಕಾರ ಮಾಡಿದಂತ ವ್ಯಕ್ತಿ ಯಾರಂದ್ರೆ ಸಿ ಬೆಡನ್. ಸಿ ಬೆಡನ್ ಅನ್ನುವಂತ ವ್ಯಕ್ತಿ ಇದನ್ನು ಆವಿಷ್ಕಾರ ಮಾಡಿದ. ಸಿ ಬೆಡನ್ ಅನ್ನುವಂತ ವ್ಯಕ್ತಿ ಈ ಒಂದು ಶಾಸನಗಳನ್ನ ಆವಿಷ್ಕಾರ ಮಾಡ್ತಾನೆ. ಸಿ ಬೆಡನ್ ಮಸ್ಕಿ ಶಾಸನವನ್ನು ಆವಿಷ್ಕಾರ ಮಾಡಿದಂತ ವ್ಯಕ್ತಿ ಯಾರಂತ ಕೇಳ್ತಾನೆ, ಸಿ ಬೆಡನ್. ಇದೇ ಒಂದು ರಾಯಚೂರು ಜಿಲ್ಲೆಯಲ್ಲಿ ಪಿಕ್ಲಿಹಾಳ ಅನ್ನುವಂತ ಒಂದು ಗ್ರಾಮ ಇದೆ. ಪಿಕ್ಲಿಹಾಳ. ಹಾಗಾದ್ರೆ ಈ ರಾಯಚೂರದ ಪಿಕ್ಲಿಹಾಳ ಒಟ್ಟ ನೆನಪಾರಬಾರದು. ಪಿಕ್ಲಿಹಾಳ ಗ್ರಾಮ ಎದಕ್ ಫೇಮಸ್ ಆಗಿದೆ ಅಂತಂದ್ರೆ ನವಶಿಲಾಯುಗದ ತಾಣವಾಗಿದೆ ಅಂತ. ನವ ಶಿಲಾಯುಗದ ತಾಣ. ನವ ಶಿಲಾಯುಗದ ತಾಣ. ನವಶಿಲಾಯುಗದ ತಾಣ ಯಾವಂದ್ರ ಪಿಕ್ಲಿಹಾಳ. ಹೆಂಗ ಭೀಮ ಬೆಟ್ಟಕ ಅಂತ ಕೇಳಿರಿ. ಭೀಮ ಬೆಟ್ಟಕ ಎಲ್ಲಿದೆ? ಭೀಮ ಬೆಟ್ಟಕ ಅನ್ನುವಂತ ಹೆಸರು ಕೇಳಿರಿ. ಎಕ್ಸಲೆಂಟ್. ಮಧ್ಯಪ್ರದೇಶ ನೋಡಿ. ಆ ಮಧ್ಯಪ್ರದೇಶದ ಭೀಮ ಬೆಟ್ಟಕ ಅನ್ನುವಂತ ಸ್ಥಳ ಏನು ಮಧ್ಯಶಿಲಾಯುಗ ಮತ್ತು ಹಳೆಯ ಶಿಲಾಯುಗದ ಅವಶೇಷಗಳು ಪತ್ತೆಯಾಗಿದ್ದು ಮಧ್ಯಪ್ರದೇಶದ ಭೀಮ ಬೆಟ್ಟಕ ಎಂಬ ಸ್ಥಳದಲ್ಲಿ. ಹಂಗ ಕರ್ನಾಟಕ ರಾಜ್ಯದ 2 ಸ್ಥಳಗಳಲ್ಲಿ, ಕರ್ನಾಟಕದಲ್ಲಿ ಪಿಕ್ಲಿಹಾಳ ಅನ್ನುವಂತ ಒಂದು ಊರಿದೆ. ಈ ಪಿಕ್ಲಿಹಾಳ ಊರದಲ್ಲಿ ಏನಿದೆ ಅಂತಂದ್ರೆ ನವಶಿಲಾಯುಗದ ತಾಣ ಸಿಕ್ಕಿದೆ. ಇನ್ನ ಈ ರಾಯಚೂರಿನಲ್ಲಿ ಒಂದು ಕೋಟೆ ಇದೆ. ರಾಯಚೂರಿನ ಪ್ರಸಿದ್ಧವಾಗಿರುವಂತ ಕೋಟೆ ಯಾವಂದ್ರ, ರಾಯಚೂರಿನಲ್ಲಿ ಕಂಡುಬರುವ ಪ್ರಸಿದ್ಧವಾದ ಕೋಟೆ ಮುದಗಲ್ ಕೋಟೆ ಅಂತ ಬರ್ತದೆ. ಮುದಗಲ್. ಈ ರಾಯಚೂರಿನ ಮುದಗಲ್ ಕೋಟೆಯ ಮೇಲೆ ದಾಳಿ ಮಾಡಿದಂತ ವ್ಯಕ್ತಿ ಯಾರಂದ್ರ 1ನೇ ದೇವರಾಯ. 1ನೇ ದೇವರಾಯ ಏನ್ ಮಾಡ್ತಾನಂತಂದ್ರೆ ರಾಯಚೂರಿನ ಮುದಗಲ್ ಕೋಟೆಯ ಮೇಲೆ 1 ಸಾರಿ 2 ಸಾರಿ 3 ಸಾರಿ 4 ಸಾರಿ ಹೋಗುದು ಬರೋದು ಮಾಡ್ತಾನೆ. ಅವಾಗ ಅವ್ರಂತಾರೆ, ಯಾಕೆ ಈ ಕಡೆ ಜಪ್ತ್ ಹಾಕ್ಲಕತ್ತಾನ, ಯಾಕೆ ಕಡೆ ಬರ್ಲಾಕತ್ತಾನೆ, ರಾಯಚೂರು ಮುದಗಲ್ ಕೋಟೆಯ ಕಡೆ ಬರ್ಲಾಕ್ ಕಾರಣ ಏನು ಅಂತ ಹೇಳಿ ಅಲ್ಲಿ ವ್ಯಕ್ತಿಗಳು ವಿಚಾರ ಮಾಡಿದಂತ ಸಮಯದಲ್ಲಿ 1ನೇ ದೇವರಾಯ ಯಾಕೆ ಬರ್ತಿದ್ದ ಅಂದ್ರ, ರಾಯಚೂರಿನ ಮುದಗಲ್ ಕೋಟೆಯಲ್ಲಿ ಅಕ್ಕಸಾಲಿಗನ ಮಗಳು ಪತ್ತಾರನ ಮಗಳಾಗಿರುವಂತ ಪರ್ತ್. ಆ ಪರ್ತ್ ಎಷ್ಟು ಸೌಂದರ್ಯವತಿಯಾಗಿದ್ದಳು ಅಂದ್ರೆ ದಕ್ಷಿಣ ಭಾರತದಲ್ಲಿ ಶ್ರೀಕೃಷ್ಣ ದೇವರಾಯನ ಹೆಂಡತಿಯಾಗಿರುವಂತ ಜಗನ್ಮೋಹಿನಿ, ಉತ್ತರ ಭಾರತದಲ್ಲಿ ಪದ್ಮಿನಿ ದೇವಿ, ಅವರ ಸಾಲಿಗೆ ಹೋಲುವಂತ ಸುಂದರವಾದಂತ ಯುವತಿ ಅಂತ. ಅವಳನ್ನ ಪಡೆಯುವಂತ ಉದ್ದೇಶಕ್ಕಾಗಿ ಆ ರಾಯಚೂರಿನ ಮುದಗಲ್ ಕೋಟೆಯ ಮೇಲೆ ಆಗಾಗ ಹೋಗ್ತಿದ್ದ. ಯಾರು ಅಂದ್ರೆ 1ನೇ ದೇವರಾಯ. ಯಾವ ಅಡ್ಡುಮ್ಮೇನೋ ನಿಮ್ಮ ಮಾಯಿ. ಇವಂತ ಏನು ಹೇಳಬಾರದು ನಿಮ್ಮನ್ನ. ನೀವು ಸುಮ್ಮ ಕುಂದ್ರು ಮಂದಿನೇ ಅಲ್ಲ. ಆಯ್ತು, ಹೇಳಂಗಿಲ್ಲ ಅದು, ಬೇಡ ಅದು ಬಿಟ್ಬಿಡು. ಹಾಗಾದ್ರೆ 1ನೇ ದೇವರಾಯ ದಾಳಿ ಮಾಡಿದಂತ ಸಮಯದಲ್ಲಿ ಆ 1ನೇ ದೇವರಾಯನನ್ನ ಎದುರಿಸಿದಂತ ವ್ಯಕ್ತಿ ಯಾರಂದ್ರೆ ಬಹುಮನಿ ಸುಲ್ತಾನ್ ಆಗಿರುವಂತ ಫಿರೋಜ್ ಶಾ. ಏನ್ ಮಾಡ್ತಾನಂದ್ರೆ ಈತನ ದಾಳಿಯನ್ನ ಸಂಪೂರ್ಣವಾಗಿ ಬಗ್ಗು ಬಡಿಯಲು ಯಶಸ್ವಿಯಾದ 1421ರಲ್ಲಿ ಈತನ ದಾಳಿಯನ್ನು ಸಂಪೂರ್ಣವಾಗಿ ಸದೆಬಡೆದು ಆ ಪರ್ತಳನ್ ಏನ್ ಮಾಡ್ತಾನಂದ್ರ ತನ್ನ ಹಿರಿಯ ಮಗನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಯಾರು ಅಂತಂದ್ರೆ ಬಹುಮನಿ ಸುಲ್ತಾನ್ ಆಗಿರುವಂತ ಫಿರೋಜ್ ಶಾ ಅನ್ನುವಂತ ವ್ಯಕ್ತಿ. ಫಿರೋಜ್ ಶಾ ಯಾರು ಅಂತಂದ್ರೆ ಬಹುಮನಿ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ದೊರೆ ಆಗಿರುವಂತ ಫಿರೋಜ್ ಶಾ ಈ ಪರ್ತಳನ ತನ್ನ ಹಿರಿಯ ಮಗನಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾನೆ ಅಂತ. ಇನ್ನ ಇದೇ ರಾಯಚೂರಿನಲ್ಲಿ ಇನ್ನೊಂದು ಕೋಟೆ ಇದೆ. ಅದು ಕೋಟೆ ಯಾವಂದ್ರೆ ಕೋಣಗಲ್ಲ ಕೋಟೆ ಅಂತ ಹೇಳಿ. ಕೋಣಗಲ್ಲ ಕೋಟೆ ರಾಯಚೂರಿನಲ್ಲಿ ಇನ್ನೊಂದು ಐತಿಹಾಸಿಕವಾಗಿರುವಂತ ಕೋಣಗಲ್ಲ ಕೋಟೆ ಇದೆ. ಕೋಣಗಲ್ಲ ಕೋಟೆ. ಈ ರಾಯಚೂರಿನ ಕೋಣಗಲ್ಲ ಕೋಟೆ ಯಾವ ವರ್ಷ ಅಂದ್ರೆ ಕ್ರಿಸ್ತ ಶಕ 1800ರಲ್ಲಿ ಕೋಣಗಲ್ಲ ಕೋಟೆಯ ಮೇಲೆ ಯಾರ ದಾಳಿ ಮಾಡ್ತಾರಂದ್ರೆ ದೋಂಡಿಯಾವಾಗ್ ಮತ್ತು ವೆಲ್ಲಸ್ಲಿಯ ಮಧ್ಯದಲ್ಲಿ ಕೋಣಗಲ್ಲ ಕೋಟೆಯ ಕದನ ನಡೀತದೆ. ಆ ದೋಂಡಿಯಾವಾಗ್ ಮತ್ತು ವೆಲ್ಲಸ್ಲಿಯ ಮಧ್ಯದಲ್ಲಿ ಕೋಣಗಲ್ಲ ಕೋಟೆಯಲ್ಲಿ ಪರಮ ನೀಚರಾಗಿರುವಂತ ಬ್ರಿಟಿಷರ್ ಏನ್ ಮಾಡ್ತಾರಂದ್ರೆ
ಕೋಣಗಲ್ಲ ಕೋಟೆಯಲ್ಲಿ ಆ ಒಂದು ಸ್ಥಳದಲ್ಲಿ ದೋಂಡಿಯ ವಾಗನನ್ನ ಸದೆಬಡಿಯುವುದರ ಮೂಲಕ ಮೋಸದಿಂದ ಆತನನ್ನ ಬಂಧಿಸ್ತಾರ ಸ್ನೇಹಿತರೆ. ವಾಗ್ ಎಂದರೆ ಮರಾಠಿ ಭಾಷೆಯಲ್ಲಿ ಹುಲಿ ಎಂದರ್ಥ. ಅಂತ ಒಂದು ಕೋಣಗಲ್ಲ ಪ್ರದೇಶ ಎಲ್ಲಿದೆ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ರಾಯಚೂರಿನಲ್ಲಿ ಕಂಡು ಬರುವುದು ಬಹಳ ಫೇಮಸ್. ಕೋಣಗಲ್ಲ ಅಂತ ಕರಿತೀವಿ. ಆ ಕೋಣಗಲ್ಲದಲ್ಲಿ ಯಾರನ್ನ ಸೋಲಿಸ್ತಾರೆ ಅಂದ್ರೆ ದೋಂಡಿಯ ವಾಗನನ್ನು ಸೋಲಿಸ್ತಾರೆ. ಯಾರು ಅಂದ್ರೆ ಲಾರ್ಡ್ ವೆಲ್ಲಸ್ಲಿ ಅನ್ನುವಂತ ವ್ಯಕ್ತಿ. ಲಾರ್ಡ್ ವೆಲ್ಲಸ್ಲಿ ಕೋಣಗಲ್ಲ ಎಂಬ ಸ್ಥಳದಲ್ಲಿ ನೋಡಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ರಾಷ್ಟ್ರೀಯ ಹೆದ್ದಾರಿ ಇತ್ತೀಚೆಗೆ ಸ್ವಲ್ಪ ನಿರ್ಮಾಣ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ರಾಷ್ಟ್ರೀಯ ಹೆದ್ದಾರಿ ಮತ್ತು ಜಿಲ್ಲಾ ರಸ್ತೆಗಳನ್ನು ಹೊಂದಿರುವಂತ ಜಿಲ್ಲೆ ಯಾವಂದ್ರೆ ರಾಯಚೂರು. ಇದೇ ಕೋಣಗಲ್ಲ ಕೋಟೆ. ಈ ರಾಯಚೂರನ್ನು ಏನು ಕರೀತಾರಂದ್ರೆ ಇದನ್ನ ದಾಸ ಸಾಹಿತ್ಯದ ತವರು ಮನೆ ಅಂತ ಕರೀತಾರೆ. ದಾಸ ಸಾಹಿತ್ಯದ ತವರು ಮನೆ. ಕರ್ನಾಟಕ ರಾಜ್ಯದಲ್ಲಿ ದಾಸ ಸಾಹಿತ್ಯದ ತವರು ಮನೆ ಯಾವುದು ಅಂತಂದ್ರೆ ರಾಯಚೂರು. ದಾಸ ಸಾಹಿತ್ಯದ ತವರು ಮನೆ ಅಂತ ಕರೀತಾರೆ ರಾಯಚೂರನ್ನ. ಪುರಂದರದಾಸರು, ಕನಕದಾಸರು, ಅನೇಕ ದಾಸರು ಭೇಟಿ ಕೊಟ್ಟಂತ ಪುಣ್ಯ ಭೂಮಿ. ಅದಕ್ಕೆ ಇದನ್ನ ಏನ್ ಕರೀತಾರೆ ಅಂದ್ರೆ ದಾಸ ಸಾಹಿತ್ಯದ ತವರು ಮನೆ ಅಂತ ಕರೀತಾರೆ. ದಾಸ ಸಾಹಿತ್ಯದ ತವರು ಮನೆ. ಈ ಕೆಳಗಿನ ಯಾವ ಜಲಪಾತವು ಗಂಗಾವಳಿ ನದಿಯಿಂದ ನಿರ್ಮಾಣಗೊಂಡಿದೆ? ಗಂಗಾವಳಿ ನದಿಯಿಂದ ನಿರ್ಮಾಣಗೊಂಡಂತ ಫಾಲ್ಸ್ ಯಾವುದು? ಜೋಗ್ ಫಾಲ್ಸ್, ಕುಂಚಿಕಲ್ ಫಾಲ್ಸ್, ಮಾಗೋಡ್ ಫಾಲ್ಸ್, ಗೋಕಾಕ್ ಫಾಲ್ಸ್. ಈ ಕೆಳಗಿನ ಯಾವ ಜಲಪಾತವು ಸರಿಯಾದಂತ ಉತ್ತರ ಮಾಗೋಡ್ ಫಾಲ್ಸ್. ನೋಡಿ, ಗಂಗಾವಳಿ ನದಿಗಿರುವಂತ ಇನ್ನೊಂದು ಹೆಸರು ಬಡತಿ ನದಿ. ಬಡತಿ ಅಂದ್ರೆ ಒಂದೇ, ಗಂಗಾವಳಿ ನದಿ ಅಂದ್ರೆ ಒಂದೇ. ಈ ಕೆಳಗಿನ ಯಾವ ಜಲಪಾತವು ವರಾಹಾಯಿ ನದಿಯಿಂದ ನಿರ್ಮಾಣಗೊಂಡಿದೆ? ವರಾಹಾಯಿ ನದಿಯಿಂದ ನಿರ್ಮಾಣಗೊಂಡಂತ ಜಲಪಾತ ಯಾವುದು? ಶಬಾಷ್. ವರಾಹಾಯಿ ನದಿಯಿಂದ ನಿರ್ಮಾಣಗೊಂಡ ಫಾಲ್ಸ್ ಅಂದ್ರೆ ಕುಂಚಿಕಲ್ ಫಾಲ್ಸ್. ವರಾಹಾಯಿ ನದಿಯಿಂದ ನಿರ್ಮಾಣಗೊಂಡಿದೆ. ಕುಂಚಿಕಲ್ ಫಾಲ್ಸ್ ಯಾವ ನದಿಯಿಂದ ಅಂದ್ರೆ ವರಾಹಾಯಿ ನದಿಯಿಂದ. ಈ ಕೆಳಗಿನ ಯಾವ ಜಲಪಾತವನ್ನು ಕರ್ನಾಟಕದ ನಯಾಗರ ಅಂತ ಕರೀತಾರೆ? ನಯಾಗರ ಆಫ್ ಕರ್ನಾಟಕ. ಶಬಾಷ್. ಗೋಕಾಕ್ ಫಾಲ್ಸ್, ಇದನ್ನು ಕರ್ನಾಟಕದ ನಯಾಗರ ಅಂತ ಕರೀತಾರೆ. ಯಾವ ಜಲಪಾತವನ್ನು ಕರ್ನಾಟಕದ ನಯಾಗರ ಎನ್ನುವರು ಅಂದ್ರೆ ಗೋಕಾಕ್ ಫಾಲ್ಸ್. ಗೋಕಾಕ್ ಜಲಪಾತವನ್ನು ಕರ್ನಾಟಕದ ನಯಾಗರ ಎನ್ನುವರು. ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶವು ಸಂಪೂರ್ಣವಾಗಿ ಭೂಮಿಯಿಂದ ಆವೃತವಾಗಿದೆ? ಲ್ಯಾಂಡ್ಲಾಕ್. ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶ ಸಂಪೂರ್ಣವಾಗಿ ಭೂಮಿಯಿಂದ ಆವೃತವಾಗಿದೆ? ಭೂಮಿಯಿಂದ ಆವೃತವಾದ ಕೇಂದ್ರಾಡಳಿತ ಪ್ರದೇಶ ಯಾವುದು?
ಸರಿಯಾದಂತ ಉತ್ತರ ಚಂಡೀಗಢ ನೋಡಿ, ಚಂಡೀಗಢ ಹೌದು. ಲಕ್ಷದ್ವೀಪಕ್ಕೂ ಕರಾವಳಿ ಇದೆ, ಪಾಂಡಿಚೇರಿ ಕರಾವಳಿ ಇದೆ, ಅಂಡೋಮಾನ್ ನಿಕೋಬಾರ್ಕ್ಕೂ ಕರಾವಳಿ ಇದೆ. ಕೋಸ್ಟಲ್ ಏರಿಯಾ ಲಕ್ಷದ್ವೀಪ, ಪಾಂಡಿಚೇರಿ, ಅಂಡೋಮಾನ್ ನಿಕೋಬಾರ್ ಈ ಮೂರಕ್ಕೂ ಕರಾವಳಿ ಪ್ರದೇಶಗಳಂತ ಕಂಡು ಬರ್ತವೆ. ಲಕ್ಷದ್ವೀಪ, ಪಾಂಡಿಚೇರಿ, ಅಂಡೋಮಾನ್ ನಿಕೋಬಾರ್ ಈ ಮೂರಕ್ಕೂ ಕರಾವಳಿ ಪ್ರದೇಶ ಇದೆ. ಬಟ್ ಚಂಡೀಗಢ ಅನ್ನೋದು ಸಂಪೂರ್ಣವಾಗಿ ಭೂಮಿಯಿಂದ ಆವೃತವಾಗಿದೆ. ಹಾಗಾದ್ರೆ ಭಾರತ ದೇಶದ ಮೊಟ್ಟ ಮೊದಲ ಯೋಜನಾಬದ್ಧವಾದ ನಗರ ಯಾವುದು? ದ ಫಸ್ಟ್ ಪ್ಲಾನಿಂಗ್ ಸಿಟಿ ಇನ್ ಇಂಡಿಯಾ. ಭಾರತ ದೇಶದ ಮೊದಲ ಯೋಜನಾಬದ್ಧವಾದ ನಗರ. ಎಕ್ಸಲೆಂಟ್. ಚಂಡೀಗಢ ನೋಡಿ, ಇಡೀ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಯೋಜನಾಬದ್ಧವಾಗಿರುವಂತ ನಗರ ಯಾವಂದ್ರ ಚಂಡೀಗಢ. ಕರ್ನಾಟಕದ ಮೊದಲ ಯೋಜನಾಬದ್ಧವಾದ ನಗರ ಅಂತಂದ್ರೆ ಬಾಗಲಕೋಟೆ ಜಿಲ್ಲೆಯ ನವನಗರ. ಬಾಗಲಕೋಟೆ ಜಿಲ್ಲೆಯ ನವನಗರ ಕರ್ನಾಟಕದ ಮೊದಲ ಯೋಜನಾಬದ್ಧವಾದ ನಗರವಾದರೆ ಭಾರತದ ಮೊದಲ ಯೋಜನಾಬದ್ಧವಾದ ನಗರ ಅಂದ್ರೆ ಚಂಡೀಗಢ. ನರ್ಮದಾ, ತಪತಿ, ಸೋನ್, ಈ ಕೆಳಗಿನ ಯಾವ ನದಿಗಡ್ಡಲಾಗಿ ಬನ್ಸಾಗರ ಅಣೆಕಟ್ಟನ್ನು ಕಟ್ಟಲಾಗಿದೆ? ಬನ್ಸಾಗರ ಜಲಾಶಯ. PSI 2020ರಲ್ಲಿ ಕೇಳಿದ ಪ್ರಶ್ನೆ. 69% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸೋನ್ ನದಿಗಡ್ಡಲಾಗಿ ನೋಡಿ, ಬನ್ಸಾಗರ್ ಜಲಾಶಯ. ಬನ್ಸಾಗರ್ ಜಲಾಶಯ. ಈ ಕೆಳಗಿನ ಯಾವ ನದಿ ಅಮರಕಂಟಕ ಪರ್ವತ ಶ್ರೇಣಿಯಲ್ಲಿ ಹುಟ್ಟುವುದಿಲ್ಲ? ಅಮರಕಂಟಕ ಪರ್ವತ ಶ್ರೇಣಿಯಲ್ಲಿ ಜನ್ಮ ತಾಳುವುದಿಲ್ಲ. ಸರಿಯಾದಂತ ಉತ್ತರ ತಪತಿ ನದಿ ಜನ್ಮ ತಾಳಂಗಿಲ್ಲ ನೋಡಿ. ಅಮರಕಂಟಕ ಪರ್ವತ ಶ್ರೇಣಿ ಇದು. ಅಮರಕಂಟಕ ಪರ್ವತ ಶ್ರೇಣಿ. ಈ ಅಮರಕಂಟಕ ಪರ್ವತ ಶ್ರೇಣಿಯಲ್ಲಿ ಹುಟ್ಟುವಂತ ನದಿಗಳು ಯಾವ ಅಂತಂದ್ರೆ 3 ನದಿಗಳು ಹುಟ್ಟುತ್ತವೆ. ಒಂದು ನರ್ಮದಾ ನದಿ ಹುಡುತ್ತದೆ, ಆ ಭಾಗಕ್ಕೆ ಚಂಬಲ್ ನದಿ ಹುಡುತ್ತದೆ, ಈ ಭಾಗಕ್ಕೆ ಸೋನ್ ನದಿ ಹೋಗ್ತದೆ. ಇದನ್ನ ನಾವು ಏನ್ ಕರಿತೀವಿ ಅಂದ್ರೆ ರೇಡಿಯಲ್ ರಿವರ್ ಸಿಸ್ಟಮ್ ಅಂತ ಕರಿತೀವಿ. ರೇಡಿಯಲ್ ರಿವರ್ ಸಿಸ್ಟಮ್ ಅಂದ್ರೆ ಏನು? ನದಿ ಕಣಿವೆ ವ್ಯವಸ್ಥೆಯಲ್ಲಿ ರೇಡಿಯಲ್ ರಿವರ್ ಸಿಸ್ಟಮ್. ನಮ್ಮ ಭಾರತ ದೇಶದಲ್ಲಿ ರೇಡಿಯಲ್ ರಿವರ್ ಸಿಸ್ಟಮ್ ಅಂತಂದ್ರೆ ಈ ಭಾಗಕ್ಕೆ ನರ್ಮದಾ ನದಿ ಹರಿದ್ರೆ ಆ ಭಾಗಕ್ಕೆ ಏನೋ ಹೇರ್ತದೆ ಅಂತಂದ್ರೆ ಚಂಬಲ್ ಅಂದ್ರೆ ವೃತ್ತಾಕಾರವಾಗಿ ಒಂದು ಪರ್ವತ ಇದೆ, ಯಾವುದೊಂದು ಪರ್ವತ ಇದೆ, ಆ ಪರ್ವತದ ಸುತ್ತಲೂ ಹುಟ್ಟಿದಂತ ನದಿಗಳು ಬೇರೆ ಬೇರೆ ದಿಕ್ಕಿಗೆ ಹರಿಬೇಕು. ಈ ಕಡೆ ಚಂಬಲ್ ನದಿ ಹರಿತದೆ, ಈ ಕಡೆ ಸೋನ್ ನದಿ ಹರಿತದೆ, ಈ ಭಾಗಕ್ಕೆ ನರ್ಮದಾ ನದಿ ಹರಿತದೆ. ಇದನ್ನೇ ನಾವು ಏನ್ ಕರಿತೀವಿ ಅಂದ್ರ ನದಿ ವೃತ್ತ. ನಂದಿದುರ್ಗ ಇದೆಯಲ್ಲ, ನಂದಿದುರ್ಗ ನದಿ ವ್ಯವಸ್ಥೆ ಟೈಪ್ ಅವು ಕೂಡ. ಓಕೆ, ಅದಕ್ಕೆ ರೇಡಿಯಲ್ ರಿವರ್ ಸಿಸ್ಟಮ್ ಅಂತ ಹೇಳಿ ಕರೀತಾರೆ. ಈ ಕೆಳಗಿನ ಯಾವ ನದಿಯನ್ನ ಸೂರ್ಯನ ಮಗಳು ಅಂತ ಕರೀತಾರೆ? ಈ ಕೆಳಗಿನ ಯಾವ ನದಿಯನ್ನ ಸೂರ್ಯನ ಮಗಳು? ನರ್ಮದಾ, ತಪತಿ, ಸೋನ್, ಚಂಬಲ್. ಎಕ್ಸಲೆಂಟ್. ತಪತಿ ನದಿ ನೋಡಿ, ತಪತಿ ನದಿಯನ್ನು ಸೂರ್ಯನ ಮಗಳು ಅಂತ ಕರೀತಾರೆ. ತಪತಿಯನ್ನು ಸೂರ್ಯನ ಮಗಳು, ಸೂರ್ಯನ. ಯಾವ ನದಿಯನ್ನು ಸೂರ್ಯನ ಮಗಳು ಎಂದು ಕರೆಯುತ್ತಾರೆ ಅಂದ್ರೆ ತಪತಿ ನದಿ. ತಪತಿ ನದಿಯನ್ನು ಸೂರ್ಯನ ಮಗಳು ಅಂತ ಕರೀತಾರೆ, ನೆನಪಿಡಿ. ಯಾವ ನದಿಯನ್ನ ಸೂರ್ಯನ ಮಗಳು ಎಂದು ಕರೆಯುತ್ತಾರೆ ಅಂದ್ರೆ ತಪತಿ ನದಿಯನ್ನು ಸೂರ್ಯನ ಮಗಳು ಎಂದು ಕರೆಯುತ್ತಾರೆ. ಇದು ಕ್ವಶನ್ ಆಗಿದೆ. ಸೂರ್ಯನ ಮಗಳು. ಈ ಕೆಳಗಿನ ಯಾವ ನದಿಗಡ್ಡಲಾಗಿ ಕಕ್ಕರಪಾರ ಅಣೆಕಟ್ಟನ್ನು ಕಟ್ಟಲಾಗಿದೆ? ಕಕ್ಕರಪಾರ ಅಣೆಕಟ್ಟು. ಇದು 2017 ಎಕ್ಸಸ್ ಸಬ್ ಇನ್ಸ್ಪೆಕ್ಟರ್ ಕೇಳಿದ ಪ್ರಶ್ನೆ. ESI. ಈ ಕೆಳಗಿನ ಯಾವ ನದಿಗಡ್ಡಲಾಗಿ ಕಕ್ಕರಪಾರ ಅಣೆಕಟ್ಟನ್ನು ಕಟ್ಟಲಾಗಿದೆ ಅಂದ್ರೆ ಸರಿಯಾದಂತ ಉತ್ತರ ತಪತಿ ನದಿಗಡ್ಡಲಾಗಿ ಕಟ್ಟಲಾಗಿದೆ ನೋಡಿ. ತಪತಿ ನದಿಗಡ್ಡಲಾಗಿ ಕಕ್ಕರಪಾರ ಅಣೆಕಟ್ಟನ್ನು ಕಟ್ಟಲಾಗಿದೆ. ಈ ಕೆಳಗಿನ ಯಾವ ನದಿ ಭಾರತ ದೇಶದ ಕಣಿವೆ ನದಿಯಾಗಿದೆ? ಹುಟ್ಟುವುದು ಕಣಿವೆಯಲ್ಲಿಯೇ, ಹರಿಯುವುದು ಕಣಿವೆಯಲ್ಲಿಯೇ, ಎಂಡಾಗುವುದು ಕೂಡ ಕಣಿವೆಯಲ್ಲಿಯೇ.
ಅದನ್ನ ಭಾರತ ದೇಶದ ಕಣಿವೆ ನದಿ ಎಂದು ಕರೆಯುತ್ತಾರೆ. ಕಣಿವೆ ನದಿ ಎಂದು ಕರೆಯುತ್ತಾರೆ. ಈ ಕೆಳಗಿನ ಯಾವ ನದಿಯನ್ನ ಕಣಿವೆ ನದಿ ಎನ್ನುವರು? ನರ್ಮದಾ ನೋಡಿ. ನರ್ಮದಾ ನದಿಯನ್ನ ಕಣಿವೆ ನದಿ ಅಂತ ಕರೀತಾರೆ. ಹುಟ್ಟುವುದು ಕಣಿವೆಯಲ್ಲಿಯೇ, ಹರಿಯುವುದು ಕಣಿವೆಯಲ್ಲಿಯೇ, ಎಂಡ್ ಆಗೋದು ಕೂಡ ಕಣಿವೆಯಲ್ಲಿ. ಕಣಿವೆಯಲ್ಲಿ ಹುಟ್ಟಿ ಕಣಿವೆಯಲ್ಲಿ ಹರಿದು ಕಣಿವೆ ಮೂಲಕ ಅಂತ್ಯಗೊಳ್ಳುತ್ತದೆ. ಉತ್ತರದಲ್ಲಿ ಯಾವ ಪರ್ವತಗಳದಾವ ಅಂದ್ರೆ ಉತ್ತರದಲ್ಲಿ ವಿಂಧ್ಯ ಪರ್ವತಗಳಿವೆ, ದಕ್ಷಿಣದಲ್ಲಿ ಸಾತ್ಪುರ ಶ್ರೇಣಿಗಳದಾವೆ. ಉತ್ತರದಲ್ಲಿ ವಿಂಧ್ಯ ಪರ್ವತ, ದಕ್ಷಿಣದಲ್ಲಿ ಸಾತ್ಪುರ ಶ್ರೇಣಿಗಳ ಮೂಲಕ ಹರಿಯುವಂತ ನದಿ ಯಾವಂದ್ರ ನರ್ಮದಾ ನದಿ. ಇದನ್ನ ಭಾರತ ದೇಶದ ಕಣಿವೆ ನದಿ ಅಂತ ಕರೀತಾರೆ. ಈ ಕೆಳಗಿನ ಯಾವ ನದಿ ಸೀಳು ಕಣಿವೆ ಮಾರ್ಗಗಳ ಮೂಲಕ ಉತ್ತರಾಭಿಮುಖವಾಗಿ ಹರಿಯುತ್ತದೆ? ಸೀಳು ಕಣಿವೆ ಮೂಲಕ ಉತ್ತರಾಭಿಮುಖವಾಗಿ ಹರಿಯುವಂತ ನದಿ ಚಂಬಲ್ ನದಿ ನೋಡಿ. ಸೀಳು ಕಣಿವೆ ಮಾರ್ಗದ ಮೂಲಕ ಉತ್ತರಾಭಿಮುಖವಾಗಿ ಹರಿಯುವಂತ ನದಿ ಅಂದ್ರೆ ಚಂಬಲ್. ಚಂಬಲ್. ಸೀಳು ಕಣಿವೆ ಮಾರ್ಗದ ಮೂಲಕ ಉತ್ತರಾಭಿಮುಖವಾಗಿ ಹರಿಯುವಂತ ನದಿ ಚಂಬಲ್ ನದಿ. ನೆನ್ಪಿಡಿ, ವೆರಿ ಇಂಪಾರ್ಟೆಂಟ್. ಮಧ್ಯಪ್ರದೇಶ, ಅಂಡಮಾನ್ ಮತ್ತು ನಿಕೋಬಾರ್, ಅರುಣಾಚಲ ಪ್ರದೇಶ, ಉತ್ತರಾಖಂಡ. ಭಾರತ ದೇಶದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನ ಹೊಂದಿರುವಂತಹ ರಾಜ್ಯ ಯಾವುದು? ದೇಶದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿರುವಂತಹ ರಾಜ್ಯ. ಭಾರತ ದೇಶದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿರುವಂತಹ ರಾಜ್ಯ ಯಾವುದು? ಸರಿಯಾದಂತ ಉತ್ತರ ಮಧ್ಯಪ್ರದೇಶ ನೋಡಿ. ಭಾರತ ದೇಶದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿರುವಂತಹ ರಾಜ್ಯ ಯಾವ್ದಂದ್ರೆ ಮಧ್ಯಪ್ರದೇಶ. ಮಧ್ಯಪ್ರದೇಶ ಇಲ್ಲ ಅಂತಂದ್ರೆ ಯಾವ್ದು ಹಾಕಬೇಕು ಅಂತಂದ್ರೆ ಮಧ್ಯಪ್ರದೇಶ. ಒಂದು ವೇಳೆ ಮಧ್ಯಪ್ರದೇಶ ಇಲ್ಲ ಅಂತಂದ್ರೆ ಉತ್ತರಾಖಂಡ ಹಾಕಬೇಕು. ಮೊನ್ನೆ KS ಕೇಳಿದ ಪ್ರಶ್ನೆ ಇದು, ಉತ್ತರಾಖಂಡ. ಒಂದು ವೇಳೆ ಇಲ್ಲ ಅಂತಂದ್ರೆ ಅಂಡೋಮಾನ್ ನಿಕೋಬಾರ್. ಅಂಡೋಮಾನ್ ನಿಕೋಬಾರ್ ಹಾಕಬೇಕು ಫಸ್ಟ್, ಮಧ್ಯಪ್ರದೇಶ ಇಲ್ಲ ಅಂದ್ರೆ ಅಂಡೋಮಾನ್ ನಿಕೋಬಾರ್. ಈ ಕೆಳಗಿನ ಯಾವ ರಾಜ್ಯದಲ್ಲಿ ದೇಶದ ಮೊದಲ ರಾಷ್ಟ್ರೀಯ ಉದ್ಯಾನವನವಾಗಿರುವಂತ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತದೆ? ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ಶಬಾಷ್. ದೇಶದ ಮೊದಲ ರಾಷ್ಟ್ರೀಯ ಉದ್ಯಾನವನವಾಗಿರುವಂತ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂದ್ರೆ ಉತ್ತರಾಖಂಡದಲ್ಲಿ ಕಂಡು ಬರ್ತದೆ ನೋಡಿ. ಭಾರತ ದೇಶದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನವಾಗಿರುವಂತ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಫೇಮಸ್. ಆ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂದ್ರೆ ಉತ್ತರಾಖಂಡದಲ್ಲಿ ಕಂಡು ಬರುತ್ತದೆ. ನಮ್ಮ ದೇಶದಲ್ಲಿ ನಮದಪ್ ಎಂಬ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ನಮದಪ್. ನಮದಪ್ ರಾಷ್ಟ್ರೀಯ ಉದ್ಯಾನವನ. ಯಾಕೆ ಪದೇ ಪದೇ ನಮದಪ್ ರಾಷ್ಟ್ರೀಯ ಉದ್ಯಾನವನದ ಮೇಲೆ ಕ್ವಶನ್ ಕೇಳ್ತೀನಿ ಅಂದ್ರೆ ನಮದಪ್ ರಾಷ್ಟ್ರೀಯ ಉದ್ಯಾನವನದಲ್ಲಿ 3 ತರದ ಅರಣ್ಯಗಳದಾವೆ. ಒಂದು ನಿತ್ಯ ಹರಿದ್ವರ್ಣ ಕಾಡುಗಳು, ಎಲೆ ಉದುರುವ ಸಸ್ಯವರ್ಗ, ಮತ್ತೆ ಅಲ್ಫೈನ್ ಸಸ್ಯವರ್ಗ ಅಂತ ಕರೀತಾರೆ. ಅಲ್ಫೈನ್ ಸಸ್ಯವರ್ಗ ಅಂದ್ರೆ ಒಂದೇ, ಪರ್ವತ ವಲಯದ ಸಸ್ಯವರ್ಗ ಅಂದ್ರೆ ಒಂದೇ. ನಂಬರ್ 1 ನಿತ್ಯ ಹರಿದ್ವರ್ಣ ಕಾಡುಗಳು, 2 ಎಲೆ ಉದುರು ಸಸ್ಯವರ್ಗ, 3 ಅಲ್ಫೈನ್ ಸಸ್ಯವರ್ಗ. ಈ 3 ಅರಣ್ಯಗಳು ಎಲ್ಲಿ ಕಂಡು ಬರ್ತವೆ ಅಂದ್ರೆ ಅರುಣಾಚಲ ಪ್ರದೇಶದ ನಮದಪ್ ಎಂಬ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರ್ತವೆ. ನಮದಪ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು, ಎಲೆ ಉದುರು ಸಸ್ಯವರ್ಗ, ಆಲ್ಫೈನ್ ಸಸ್ಯವರ್ಗ, ಈ 3 ರೀತಿಯ ಅರಣ್ಯಗಳು ಕಂಡು ಬರುವುದು ಎಲ್ಲಿಂದ್ರೆ ಅರುಣಾಚಲ ಪ್ರದೇಶದ ನಮದಪ್ ರಾಷ್ಟ್ರೀಯ ಉದ್ಯಾನವನದಲ್ಲಿ. ದೇಶದ ಅತ್ಯಂತ ಚಿಕ್ಕದಾದ ರಾಷ್ಟ್ರೀಯ ಉದ್ಯಾನವನ ಈ ಸೌತ್ ಬಟೇನ್ ರಾಷ್ಟ್ರೀಯ ಉದ್ಯಾನವನ ಯಾವ ಪ್ರದೇಶದಲ್ಲಿ ಕಂಡು ಬರ್ತದೆ? ಸೌತ್ ಬಟೇನ್. ಸೌತ್ ಬಟೇನ್ ಅಂಡೋಮಾನ್ ನಿಕೋಬಾರದಲ್ಲಿ ಕಂಡು ಬರ್ತದೆ ನೋಡಿ. ಆ ಸೌತ್ ಬಟೇನದ ವಿಸ್ತೀರ್ಣ ಎಷ್ಟಿದೆ ಅಂದ್ರೆ ಕೇವಲ 300 ಚದರ ಮೀಟರ್ ವಿಸ್ತೀರ್ಣ ಇದೆ. ಕೇವಲ 300 ಚದರ ಮೀಟರ್ ವಿಸ್ತೀರ್ಣ ಹೊಂದಿದ್ದು ಇಡೀ ದೇಶದಲ್ಲಿ ಅತ್ಯಂತ ಚಿಕ್ಕದಾಗಿರುವಂತ ಭಾರತ ದೇಶದ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಅಂತಂದ್ರೆ ಅಂಡೋಮಾನ್ ನಿಕೋಬಾರದಲ್ಲಿ ಕಂಡು ಬರುವಂತ ಸೌತ್ ಬಟೇನ್. ಸೌತ್ ಬಟೇನ್ ದೇಶದ ಅತ್ಯಂತ ಚಿಕ್ಕದಾಗಿರುವಂತ ರಾಷ್ಟ್ರೀಯ ಉದ್ಯಾನವನ. ಭಾರತ ದೇಶದ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಅಂದ್ರೆ ಅಂಡೋಮಾನ್ ನಿಕೋಬಾರದಲ್ಲಿ ಕಂಡು ಬರುವಂತ ಸೌತ್ ಬಟೇನ್ ರಾಷ್ಟ್ರೀಯ ಉದ್ಯಾನವನ ಇಡೀ ದೇಶದಲ್ಲಿ ಅತ್ಯಂತ ಚಿಕ್ಕದಾದಂತ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಅದು ಬಿಟ್ಟರೆ ನೆಕ್ಸ್ಟ್ ಗುಂಡವ್ ರಾಷ್ಟ್ರೀಯ ಉದ್ಯಾನವನ, ಗೌಂಡವ್ ರಾಷ್ಟ್ರ ಅಥವಾ ಗುಂಡವ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂದ್ರೆ ಅಂಡೋಮಾನ್ ತಮಿಳುನಾಡಲ್ಲಿ ಕಂಡು ಬರ್ತದೆ.
ತಮಿಳುನಾಡದಲ್ಲಿ. ಈ ಕೆಳಗಿನ ಯಾವ ಪ್ರದೇಶದಲ್ಲಿ 3 ಜೈವಿಕ ಸಂರಕ್ಷಣಾ ತಾಣಗಳು ಕಂಡು ಬರುತ್ತವೆ? 3 ಜೈವಿಕ ಸಂರಕ್ಷಣಾ ತಾಣಗಳು ಒಂದೇ ರಾಜ್ಯದಲ್ಲಿ. ಎಕ್ಸಲೆಂಟ್. ಮಧ್ಯಪ್ರದೇಶದಲ್ಲಿ ನೋಡಿ, ಮಧ್ಯಪ್ರದೇಶ ಒಂದರಲ್ಲಿಯೇ 3 ಜೈವಿಕ ಸಂರಕ್ಷಣಾ ತಾಣಗಳು. 3 ಜೈವಿಕ ಸಂರಕ್ಷಣಾ ತಾಣಗಳು ಯಾವ ಅಂತಂದ್ರೆ, ಒಂದು ಪನ್ನಾ ಜೈವಿಕ ಸಂರಕ್ಷಣಾ ತಾಣ, ಅಮರಕಂಟಕ, ಪಾಚುಮರಿ. ಈ 3 ಜೈವಿಕ ಸಂರಕ್ಷಣಾ ತಾಣಗಳು, ಪನ್ನಾ, ಅಮರಕಂಟಕ, ಪಾಚುಮರಿ, ಈ 3 ಜೈವಿಕ ಸಂರಕ್ಷಣಾ ತಾಣಗಳು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಮಧ್ಯಪ್ರದೇಶದಲ್ಲಿ. ಮಧ್ಯಪ್ರದೇಶ್. ಗಂಗಾ, ಪೆರಿಯಾರ್, ಬ್ರಹ್ಮಪುತ್ರ, ಕಾವೇರಿ. ಈ ಕೆಳಗಿನ ಯಾವ ನದಿಯಲ್ಲಿ ರಾಷ್ಟ್ರೀಯ ಜಲ ಹೆದ್ದಾರಿಗಳು ಕಂಡು ಬರುವುದಿಲ್ಲ? ರಾಷ್ಟ್ರೀಯ ಜಲ ಹೆದ್ದಾರಿಗಳು ಕಂಡು ಬರದೇ ಇರುವಂತ ನದಿ ಯಾವುದು? ಎಕ್ಸಲೆಂಟ್. ಈ ಕಾವೇರಿ ನದಿಯಲ್ಲಿ ಏನ್ ಕಂಡು ಬರೋದಿಲ್ಲ ಅಂದ್ರೆ ರಾಷ್ಟ್ರೀಯ ಜಲ ಹೆದ್ದಾರಿಗಳು. ನಮ್ಮ ದೇಶದಲ್ಲಿ 6 ರಾಷ್ಟ್ರೀಯ ಜಲ ಹೆದ್ದಾರಿಗಳದಾವೆ. ಆ 6 ರಾಷ್ಟ್ರೀಯ ಜಲ ಹೆದ್ದಾರಿಗಳು ನಂಬರ್ 1 ಗಂಗಾ ನದಿಯಲ್ಲಿ, ನಂಬರ್ 2 ಬ್ರಹ್ಮಪುತ್ರ ನದಿಯಲ್ಲಿ, ನಂಬರ್ 3 ಪೆರಿಯಾರ್ ನದಿಯಲ್ಲಿ, ನಂಬರ್ 4 ಗೋದಾವರಿ ಮತ್ತು ಕೃಷ್ಣಾ ನದಿಯಲ್ಲಿ, 5 ಮಹಾನದಿ ಮತ್ತು ಬ್ರಾಹ್ಮಣಿ ನದಿಯಲ್ಲಿ, 6 ಬಾರಕ್ ನದಿಯಲ್ಲಿ. ದೇಶದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಜಲ ಹೆದ್ದಾರಿ ಯಾವ ನದಿಯಲ್ಲಿ ಕಂಡು ಬರುತ್ತದೆ? ದೇಶದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಜಲ ಹೆದ್ದಾರಿ ಯಾವ ನದಿಯಲ್ಲಿ? ಶಬಾಷ್. ದೇಶದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಗಂಗಾ ನದಿಯಲ್ಲಿ ಕಂಡು ಬರ್ತದೆ ನೋಡಿ. ದೇಶದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಜಲ ಹೆದ್ದಾರಿ ಯಾವ ನದಿಯಲ್ಲಿ ಅಂದ್ರೆ ಗಂಗಾ ನದಿಯಲ್ಲಿ. ನ್ಯಾಷನಲ್ ವಾಟರ್ ಹೈವೇ ನಂಬರ್ 1. ನ್ಯಾಷನಲ್ ವಾಟರ್ ಹೈವೇ ನಂಬರ್ 1 ಯಾವ ನದಿಯಲ್ಲಿ ಅಂದ್ರೆ ಗಂಗಾ ನದಿಯಲ್ಲಿ. ಭಾರತ ದೇಶದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಜಲ ಹೆದ್ದಾರಿ ಯಾವ ನದಿಯಲ್ಲಿ ಕಂಡು ಬರುತ್ತದೆ ಅಂದ್ರೆ ಗಂಗಾ ನದಿಯಲ್ಲಿ ಕಂಡು ಬರುತ್ತದೆ. ಗಂಗಾ ನದಿಯಲ್ಲಿ. ಈ ಕೆಳಗಿನ ಯಾವ ನದಿ ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತ ನದಿ ದ್ವೀಪವನ್ನು ಹೊಂದಿದೆ? ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತ ನದಿ ದ್ವೀಪ, ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದ ನದಿ ದ್ವೀಪ ಯಾವಂದ್ರೆ ಮಜುಲಿ ನೋಡಿ. ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡದಾಗಿರುವಂತ ನದಿ ದ್ವೀಪ ಅಂದ್ರೆ ಮಜುಲಿ. ಜಗತ್ತಿನ ಅತ್ಯಂತ ದೊಡ್ಡದಾಗಿರುವಂತ ನದಿ ದ್ವೀಪ ಅಂದ್ರೆ ಮಜುಲಿ. ಆ ಮಜುಲಿ ನದಿ ದ್ವೀಪ ಯಾವ ನದಿಯಲ್ಲಿ ಕಂಡು ಬರುತ್ತದೆ ಅಂತಂದ್ರೆ ಸರಿಯಾದಂತ ಉತ್ತರ ಬ್ರಹ್ಮಪುತ್ರ ನದಿಯಲ್ಲಿ ನೋಡಿ. ಇಡೀ ಜಗತ್ತಿನ ಅಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ನದಿ ದ್ವೀಪ 70 ಕಿಲೋಮೀಟರ್ ಉದ್ದವಾಗಿದೆ, 30 ಕಿಲೋಮೀಟರ್ ಅಗಲವಾಗಿದೆ. ಇದು ದೇಶದ ಎಷ್ಟೇದಂದ್ರೆ ಭಾರತ ದೇಶದ ಎಷ್ಟನೇ ಜಿಲ್ಲೆ ಇದು? ಮಜುಲಿ ಅನ್ನೋದು ದೇಶದ ಎಷ್ಟನೇ ಜಿಲ್ಲೆ? ಶಬಾಷ್. 641ನೇ ಜಿಲ್ಲೆ ನೋಡಿ. 641ನೇ ಜಿಲ್ಲೆ. ಈ ಮಜುಲಿಗೆ ಏನಂತ ಕರೀತಾರ ಅಂದ್ರೆ ಶಂಕರ ದೇವ ದ್ವೀಪ ಅಂತ ಕರೀತಾರೆ. ಶಂಕರ ದೇವ ದ್ವೀಪ. ಯಾಕೆ ಇದನ್ನ ಶಂಕರ ದೇವ ದ್ವೀಪ ಅಂತ ಕರೀತಾರ ಅಂದ್ರೆ ಆಸಾಂ ರಾಜ್ಯದಲ್ಲಿ ನವೀನ ವೈಷ್ಣವ ಪಂಥ ಅಂತ ಸ್ಥಾಪನೆ ಆಗ್ತದೆ. ಆ ಆಸಾಂ ರಾಜ್ಯದ ನವೀನ ವೈಷ್ಣವ ಪಂಥದ ಸ್ಥಾಪಕ ಯಾರಂದ್ರೆ ಶಂಕರ ದೇವ. ಆ ಶಂಕರ ದೇವರು ಈ ಮಜುಲಿ ಎಂಬ ದ್ವೀಪದಲ್ಲಿ ಯೋಗ, ಧ್ಯಾನ, ಪ್ರಾಣಾಯಾಮ ಮಾಡಿ ಅಲ್ಲೇ ಬಿದ್ದು ಒದ್ದೆಡೆ ಸತ್ತುವ ಸಲುವಾಗಿ ಅವ್ರ ಹೆಸರನ್ನು ನಾಮಕರಣ ಮಾಡಲಾಯಿತು ಅಂತ. ಮಜುಲಿಯನ್ನ ಶಂಕರ ದೇವ ದ್ವೀಪದ PSI ಕೇಳಿದವು, KS ಕೇಳಿದಂತ ಪ್ರಶ್ನೆ. KS ಏನ್ ಕೇಳಿದ್ದ ಅಂತಂದ್ರೆ ಈ ಕೆಳಗಿನ ಯಾವ ದ್ವೀಪವನ್ನ ಶಂಕರ ದೇವ ದ್ವೀಪ ಎಂದು ಕರೆಯುತ್ತಾರೆ ಅಂತಂದ್ರೆ ಸರಿಯಾದಂತ ಉತ್ತರ ಮಜುಲಿ. ಮಜುಲಿ ಇದು ಪ್ರಪಂಚದ ಏಕೈಕ ನದಿ ದ್ವೀಪ ಜಿಲ್ಲೆ ಯಾವ್ದಂದ್ರೆ ಅದು ಮಜುಲಿ. ನೆನ್ಪಿಡಿ. ಹಾಗಾದ್ರೆ ಈ ಕೆಳಗಿನ ಯಾವ ನದಿ ಪ್ರಸಿದ್ಧವಾಗಿರುವಂತ ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟನ್ನ ಹೊಂದಿದೆ? ಪ್ರಸಿದ್ಧವಾಗಿರುವಂತ ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟು ಇದು 2017 PSI ಕೇಳಿದ ಪ್ರಶ್ನೆ. ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟು. ಎಕ್ಸಲೆಂಟ್. ಕಾವೇರಿ ನದಿ ನೋಡಿ. ಕಾವೇರಿ ನದಿ
ಭಾರತ ದೇಶದಲ್ಲಿ ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟನ್ನು ಈ ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತಂದ್ರೆ ಸರಿಯಾಗಿರುವಂತ ಉತ್ತರ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ತಮಿಳುನಾಡಿನಲ್ಲಿ. ತಮಿಳುನಾಡಿನಲ್ಲಿ ಕಟ್ಟಿರತಕ್ಕಂತ ಅಣೆಕಟ್ಟಗಳಲ್ಲಿ ಮೆಟ್ಟೂರು ಜಲಾಶಯ ಅಂತ ಬರ್ತದೆ, ಫೇಮಸ್ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ, ಮೆಟ್ಟೂರು ಜಲಾಶಯ. ಕರ್ನಾಟಕ ರಾಜ್ಯದಲ್ಲಿ KRS ಕೃಷ್ಣರಾಜ ಸಾಗರ ಜಲಾಶಯ ಅಂತ ಕರೀತಾರೆ. ಕರ್ನಾಟಕ ರಾಜ್ಯದಲ್ಲಿ ಕೃಷ್ಣರಾಜ ಸಾಗರ ಜಲಾಶಯ ಆದ್ರೆ ಇನ್ನ ತಮಿಳುನಾಡಲ್ಲಿ ಮೆಟ್ಟೂರು ಜಲಾಶಯ ಅಂತ ಫೇಮಸ್ ಆಗಿದೆ, ಮೆಟ್ಟೂರು ಜಲಾಶಯ. ನೆಕ್ಸ್ಟ್ ಕ್ವಶನ್, ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ಮಧ್ಯೆ ಅತ್ಯಂತ ವಿವಾದಾತ್ಮಕವಾದ ನದಿ ಯಾವುದು? ಕೇರಳ ಮತ್ತು ತಮಿಳುನಾಡುಗಳ ಮಧ್ಯದಲ್ಲಿ, ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ಮಧ್ಯದಲ್ಲಿ ಅತ್ಯಂತ ವಿವಾದಾತ್ಮಕವಾಗಿರುವಂತ ನದಿ ಅದು ಯಾವ ನದಿ? ಕೇರಳ ತಮಿಳುನಾಡುಗಳ ಮಧ್ಯದಲ್ಲಿ ಅತ್ಯಂತ ವಿವಾದಾತ್ಮಕವಾದ ನದಿ ಯಾವ್ದಂದ್ರ ಪೆರಿಯಾರ್ ನದಿ. ಯಾಕೆ ಪೆರಿಯಾರ್ ನದಿ ವಿವಾದ ಇದೆ ಅಂತಂದ್ರೆ, ಪೆರಿಯಾರ್ ನದಿಗೆ ಅಡ್ಡಲಾಗಿ ಒಂದು ಅಣೆಕಟ್ಟನ್ನು ಕಟ್ಟಾರ. ಆ ಅಣೆಕಟ್ಟಿನ ಹೆಸರು ಏನಂದ್ರೆ ಮುಲ್ಲಾ ಪೆರಿಯಾರ್ ಅಣೆಕಟ್ಟು ಅಂತ ಕರೀತಾರೆ. ಆ ಮುಲ್ಲಾ ಪೆರಿಯಾರ್ ಅಣೆಕಟ್ಟಿನ ಕೆಳಭಾಗದಲ್ಲಿ ತಮಿಳುನಾಡದವ್ರು ಸುಮ್ ಕುಂದ್ರಬೇಕಲ್ಲ ಪುಣ್ಯಾತ್ಮ, ಒಳಗಡೆ ಏನ್ ಮಾಡಿರೋ ಸುರಂಗ ಮಾರ್ಗ ಕೊರದಾರ. ಎಷ್ಟಂದ್ರೆ 1776 ಮೀಟರ್ ಸುರಂಗ ಮಾರ್ಗವನ್ನು ಕೊರೆದು ಆ ತಮಿಳುನಾಡಿನ ವೈಗೈ ನದಿ ಕನೆಕ್ಷನ್ ಮಾಡಿ. ಅದು ಯಾರಿಗ್ ಗೊತ್ತಿಲ್ಲ ಅಂದ್ರೆ ಕೇರಳ ರಾಜ್ಯ ಜನರಿಗೆ ಗೊತ್ತೇ ಇಲ್ಲ. ಯಾರ ಅಡ್ಡಾರಲ್ಲ, ಇಲ್ಲ ನೀರೇ ಕಮ್ಮಾಲಾಗತ್ತವಲ್ಲ ಅಂತ ಅವ್ರು ವಿಚಾರ ಮಾಡಿ ಒಂದಿನ ಬರೇ ನೀರ್ ಕಮ್ಮಾಲಾಗತ್ತವಲ್ಲ ಏನಾಗಿದೆ ಇಲ್ಲಿ ಅಂತ ವಿಚಾರ ಮಾಡ್ರು. ಅದು ನೀರ್ ಹೋಗೋದು ಗೊತ್ತೇ ಇಲ್ಲ ಅವ್ರಿಗೆ, ಇಲ್ಲಿ ಒಳಗಡೆ ಸುರಂಗ ಮಾರ್ಗದ ಮೂಲಕ ಸುಮ್ ಬರೋದು ನೋಡೋದು ಹೋಗೋದು ಬರೋದು ನೋಡೋದು. ಒಂದಿನ ಏನಾಗಿದೆ ಅಂದ್ರೆ ಅಲ್ಲಿ ಅಂತರ್ಜಲದ ಪ್ರಮಾಣ ಕಡಿಮೆ ಆಗೋದ್ರಿಂದ ಅವ್ರು ನೋಡ್ಯಾರ, ಅದನ್ನ ಚೆಕ್ ಮಾಡ್ರು, ಒಂದು ಹಡಗೇನ ಮುಳುಗಿತ್ತಂತ. ಅವಾಗ ಅಂತ ಯಾರ ಅಡ್ಡಾರಲ್ಲ ಇದೆ ಅಂತೇಳಿ ಮುಚ್ಚಿಬಿಟ್ರು. ರಾತ್ರಿ ಮುಚ್ಚಿದಂತ ಸಮಯದಲ್ಲಿ ನೀರ್ ಬರ್ಲಿಲ್ಲ. ತಮಿಳಿಗರು ಅಂದ್ರೆ ಯಾಕ ನೀರ ಬರ್ಲಾಗ್ಯವಲ್ಲ ಅಂದ್ರು. ತಮಿಳಿಗರು ಯಾಕ ನೀರ್ ಬರ್ಲಾಗ್ಯವ ಇವ್ರು ಮುಚ್ಚಾರಲ್ಲ, ಬಂದು ಜಗಳ ತೆಗೆದ್ರು. ಯಾರ್ಲೇ ಅದನ್ನ ಮುಚ್ಚಿದವ್ರು? ಇವ್ರು ಕೇಳಿದ್ರು ಯಾರ್ಲೇ ಅದನ್ನ ಹಡ್ಡಿದವ್ರು? ಹಂಗೆ ಎಲ್ಲಿ ಹೋದ್ರು? ಸುಪ್ರೀಂ ಕೋರ್ಟ್ಗೆ ಹೋದ್ರು. ಹಾಗಾದ್ರೆ ದಕ್ಷಿಣ ಭಾರತದಲ್ಲಿ ಕೇರಳ ಹಾಗೂ ತಮಿಳುನಾಡುಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವಂತ ಅಣೆಕಟ್ಟು ಯಾವ್ದಂದ್ರ ಮುಲ್ಲಾ ಪೆರಿಯಾರ್ ಅಣೆಕಟ್ಟು. PSI 2 ಸರಿ ಕೇಳಿರ. ಈ ಕೆಳಗಿನ ಯಾವ ನದಿಗೆ ಅತ್ಯಂತ ವಿವಾದಾತ್ಮಕವಾಗಿರುವಂತ ನದಿಯಾಗಿದೆ ಅಂತಂದ್ರೆ ಈ ಒಂದು ಪೆರಿಯಾರ್ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಮುಲ್ಲಾ ಪೆರಿಯಾರ್ ಅಣೆಕಟ್ಟು ನೋಡಿ. ಮುಲ್ಲಾ ಪೆರಿಯಾರ್ ಅಣೆಕಟ್ಟು, ಮುಲ್ಲಾ ಪೆರಿಯಾರ್ ಅಣೆಕಟ್ಟು. ಹಿಮಾಲಯ ಪರ್ವತಗಳು, ವಿಂಧ್ಯ ಪರ್ವತಗಳು, ಪಶ್ಚಿಮ ಘಟ್ಟಗಳು, ಬ್ಯಾರನ್. ಭಾರತ ದೇಶದ ಸ್ತರಭಂಗ ಜನಿತ ಪರ್ವತಕ್ಕೆ ಉದಾಹರಣೆ ಯಾವುದು? ಭಾರತ ದೇಶದಲ್ಲಿ ಕಂಡು ಬರುವಂತ ಸ್ತರಭಂಗ ಜನಿತ ಪರ್ವತಕ್ಕೆ ಉದಾಹರಣೆ ಯಾವುದು? ಸರಿಯಾದಂತ ಉತ್ತರ ವಿಂಧ್ಯ ಪರ್ವತ ಮತ್ತು ಸಾತ್ಪುರ ಶ್ರೇಣಿಗಳು ನೋಡಿ. ವಿಂಧ್ಯ ಪರ್ವತ ಮತ್ತು ಸಾತ್ಪುರ ಶ್ರೇಣಿಗಳು ಎಂತ ಪರ್ವತಗಳಿಗೆ ಉದಾಹರಣೆ ಅಂತಂದ್ರೆ ಸ್ತರಭಂಗ ಜನಿತ ಪರ್ವತಗಳು ಅಂತ ಕರೀತಾರೆ. ಸ್ತರಭಂಗ ಜನಿತ ಪರ್ವತಗಳು ಅಂದ್ರೂ ಒಂದೇ, ಬ್ಲಾಕ್ ಮೌಂಟೇನ್ಸ್ ಅಂದ್ರೂ ಒಂದೇ. ಬ್ಲಾಕ್ ಮೌಂಟೇನ್ಸ್, ವಿಂಧ್ಯ ಪರ್ವತ ಮತ್ತು ಸ್ತರಭಂಗ ಜನಿತ ಪರ್ವತಗಳು, ವಿಂಧ್ಯ ಪರ್ವತ ಸಾತ್ಪುರ ಶ್ರೇಣಿಗಳು ಎಂತ ಪರ್ವತಕ್ಕೆ ಉದಾಹರಣೆಯಾಗಿವೆ ಅಂದ್ರೆ ಸ್ತರಭಂಗ ಜನಿತ ಪರ್ವತಗಳು. ಸ್ತರಭಂಗ ಜನಿತ ಪರ್ವತಗಳು, ಇವುಗಳನ್ನು ಬ್ಲಾಕ್ ಮೌಂಟೇನ್ಸ್ ಅಂತ ಕರೀತಾರೆ. ಹಾಗಾದ್ರೆ ಭಾರತ ದೇಶದ ಅತ್ಯಂತ ಎತ್ತರವಾಗಿರುವಂತ ಮಡಿಕೆ ಪರ್ವತಗಳು ಯಾವುವು? ನಮ್ಮ ದೇಶದ ಅತಿ ಎತ್ತರವಾದ ಮಡಿಕೆ ಪರ್ವತಗಳು ಎಕ್ಸಲೆಂಟ್, ಹಿಮಾಲಯ ಪರ್ವತಗಳು ನೋಡಿ. ಎಸ್, ಹಿಮಾಲಯ. ಈ ಕೆಳಗಿನ ಯಾವ ಪರ್ವತವನ್ನು ಭಾರತದ ಅಗ್ನಿ ದೇವತೆ ಅಂತ ಕರೀತಾರೆ? ಭಾರತದ ಅಗ್ನಿ ದೇವತೆ ಎಕ್ಸಲೆಂಟ್, ಬ್ಯಾರನ್ ನೋಡಿ. ಬ್ಯಾರನ್ನ ಇದು ದಕ್ಷಿಣ ಅಂಡಮಾನದಿಂದ ಸಮೀಪದಲ್ಲಿ ಕಂಡು ಬರ್ತದೆ. ದಕ್ಷಿಣ ಅಂಡಮಾನದಿಂದ ಒಂದು 110 ಕಿಲೋಮೀಟರ್ ದೂರದಲ್ಲಿದ್ದು ಬ್ಯಾರನ್ನದ ವೈಶಿಷ್ಟ್ಯ ಏನಂದ್ರೆ ಭಾರತ ದೇಶದ ಅಗ್ನಿ ದೇವತೆ, ಭಾರತದ ಏಕೈಕ ಜೀವಂತ ಜ್ವಾಲಾಮುಖಿ. ನಮ್ಮ ದೇಶದಲ್ಲಿ ಏಕೈಕ ಜೀವಂತ ಜ್ವಾಲಾಮುಖಿ ಯಾವಂದ್ರೆ ಬ್ಯಾರನ್. ಜಪಾನಿನ ಅಗ್ನಿ ದೇವತೆ ಅಂದ್ರೆ ಜಪಾನಿನ ಅಗ್ನಿ ದೇವತೆ ಪೂಜಿಯನ್ನ ಜಪಾನಿನ ಅಗ್ನಿ ದೇವತೆ ಅಂತ ಕರೀತಾರೆ. ಜಪಾನಿನ ಅಗ್ನಿ ದೇವತೆ ಅಂದ್ರೆ ಪೂಜಿ. ಇನ್ನ ಇಜಾಲ್ಕೋ ಅಂತ ಬರ್ತದೆ. ಇಜಾಲ್ಕೋ ಅನ್ನ ಮಧ್ಯ ಅಮೆರಿಕದ ಬೆಳಕಿನ ಮನೆ ಅಂತ ಕರೀತಾರೆ. ಸ್ಟ್ರಾಂಬೋಲಿ ಅಂತ ಬರ್ತದೆ. ಸ್ಟ್ರಾಂಬೋಲಿಯ ವೈಶಿಷ್ಟ್ಯ ಏನು ಅಂತಂದ್ರೆ
ಅದನ್ನ ಮೆಡಿಟೇರಿಯನ್ ಸಮುದ್ರದ ಬೆಳಕಿನ ಮನೆ ಅಂತ ಕರೀತಾರೆ ಸ್ಟ್ಯಾಂಬೋಲಿಯನ್ನ. ಜಗತ್ತಿನ ಅತಿ ಎತ್ತರವಾದ ಜೀವಂತ ಜ್ವಾಲಾಮುಖಿ ಅಂದ್ರೆ ಕೋಟಪಾಕ್ಷಿ. ಇಡೀ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾಗಿರುವಂತ ಜೀವಂತ ಜ್ವಾಲಾಮುಖಿ ಅಂದ್ರೆ ಕೋಟಪಾಕ್ಷಿ ನೆನಪಿಡಿ. ಭೂಮಿಯ ಮೇಲೆ ಅತಿ ಎತ್ತರವಾದ ಜ್ವಾಲಾಮುಖಿ ಶಿಖರ ಅಂತಂದ್ರೆ ಅರ್ಜೆಂಟೈನ್ ದೇಶದ ಅಕಂಕಾಗುವ ಭೂಮಿಯ ಮೇಲಿನ ಅತಿ ಎತ್ತರವಾದ ಜ್ವಾಲಾಮುಖಿ ಶಿಖರವಾಗಿದೆ. ಭಾರತದಲ್ಲಿ 7 ಸಾಂಸ್ಕೃತಿಕ ವಲಯಗಳಿವೆ. ಭಾರತದಲ್ಲಿ 22 ಸಂವಿಧಾನ ಬದ್ಧ ಭಾಷೆಗಳಿವೆ. 6 ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಿವೆ. ಮೇಲಿನ ಎಲ್ಲವೂ ಸರಿ. ಭಾರತದ ಸಂಸ್ಕೃತಿ ಮತ್ತು ಭಾಷೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಭಾರತದಲ್ಲಿ 7 ಸಾಂಸ್ಕೃತಿಕ ವಲಯಗಳಿವೆ. ಭಾರತದಲ್ಲಿ 22 93 ಅಂದ್ರೆ ಇನ್ನು ಸಾಮಾನ್ಯ ಕೆಲಸ. ಸರಿಯಾದಂತ ಉತ್ತರ ಮೇಲಿನ ಎಲ್ಲವೂ. ಆ ಬ್ರ್ಯಾಂಡ್ ಇದೆಯಲ್ಲ, ಆ ಉದ್ದೇಶಕ್ಕಾಗಿ ಬ್ರ್ಯಾಂಡ್ ಪೂರ್ತಿ ಅದು ಮೇಲಿನ ಎಲ್ಲವೂ ಬಂದು ಸಾಕು, ಖುಷಿ, ಅಷ್ಟು ಆನಂದವೇ ಆನಂದ, ಪರಮಾನಂದ. ಸರಿಯಾದಂತ ಉತ್ತರ ಮೇಲಿನ ಎಲ್ಲವೂ ಸರಿ. ಭಾರತ ದೇಶದಲ್ಲಿ ಪ್ರಸ್ತುತ ಎಷ್ಟು ಸಾಂಸ್ಕೃತಿಕ ವಲಯಗಳಿವೆ ಅಂದ್ರೆ 7 ಸಾಂಸ್ಕೃತಿಕ ವಲಯಗಳಿವೆ. 22 ಸಂವಿಧಾನಬದ್ಧ ಭಾಷೆಗಳಿವೆ. 6 ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನಗಳಿವೆ. ಶಾಸ್ತ್ರೀಯ ಸ್ಥಾನಮಾನ ಪಡೆದಂತ 6 ಭಾಷೆಗಳು 2004ರಲ್ಲಿ ತೆಲುಗು, 2005ರಲ್ಲಿ ಸಂಸ್ಕೃತ, 2008ರಲ್ಲಿ ಕನ್ನಡ, ಮತ್ತೆ 2008ರಲ್ಲಿ ತೆಲುಗು, 2013ರಲ್ಲಿ ಮಲಯಾಳಿಯಂ, 2014ರಲ್ಲಿ ಒಡಿಯಾ ಭಾಷೆ. ಶಾಸ್ತ್ರೀಯ ಸ್ಥಾನಮಾನ ಪಡೆದಂತ ಭಾಷೆಗಳು 2004ರಲ್ಲಿ ತಮಿಳು ಭಾಷೆ, ತಮಿಳು, 5ರಲ್ಲಿ ಸಂಸ್ಕೃತ ಭಾಷೆ, 8ರಲ್ಲಿ ಕನ್ನಡ, 8ರಲ್ಲಿ ತೆಲುಗು ಪಡಿಸ್ಕೊಳ್ಳೋಮನ ಅನುಕ್ರಮ ಕೇಳ್ತಾನೆ. ಆ ಉದ್ದೇಶಕ್ಕಾಗಿ ತೆಲುಗು ಫಸ್ಟ್ ಕೊಟ್ಬಿಡೋಣ. ತೆಲುಗು, ಕನ್ನಡ. ಯಾಕೆ ಇದೇ ಅನುಕ್ರಮವಾಗಿ ಕೇಳ್ಬಿಡ್ತಾನ ಅವನು. ತಮಿಳು, ಸಂಸ್ಕೃತ, ತೆಲುಗು, ಕನ್ನಡ, ಮಲಯಾಳಂ, ಒಡಿಯಾ ಭಾಷೆ ಅನುಕ್ರಮವಾಗಿ. ಭಾರತ ದೇಶದಲ್ಲಿ ಎಷ್ಟು ಸಾಂಸ್ಕೃತಿಕ ವಲಯಗಳಿವೆ ಅಂದ್ರೆ 7 ಸಾಂಸ್ಕೃತಿಕ ವಲಯಗಳದಾವೆ. 7 ಸಾಂಸ್ಕೃತಿಕ ವಲಯ. ಒಂದು ಉತ್ತರ ಸಾಂಸ್ಕೃತಿಕ ವಲಯ, ದಕ್ಷಿಣ ಸಾಂಸ್ಕೃತಿಕ ವಲಯ, ಪಶ್ಚಿಮ ಸಾಂಸ್ಕೃತಿಕ ವಲಯ, ಪೂರ್ವ ಸಾಂಸ್ಕೃತಿಕ ವಲಯ, ಉತ್ತರ ಮಧ್ಯ ಸಂಸ್ಕೃತಿ ವಲಯ, ದಕ್ಷಿಣ ಮಧ್ಯ ಸಂಸ್ಕೃತಿ ವಲಯ, ಆಮೇಲೆ ಈಶಾನ್ಯ ಸಂಸ್ಕೃತಿ ವಲಯ. ಹೇಳಿ, ಉತ್ತರ ಸಾಂಸ್ಕೃತಿಕ ವಲಯ ಯಾವುದು? ಉತ್ತರದ ಸಾಂಸ್ಕೃತಿಕ ವಲಯ ಎಕ್ಸಲೆಂಟ್. ಪಟಿಯಾಲ ನೋಡಿ, ಕಲಬುರಗಿನವ್ರು ಯಾರು? ಪಟಿಯಾಲ. ದಕ್ಷಿಣದ ಸಾಂಸ್ಕೃತಿಕ ವಲಯ, ದಕ್ಷಿಣದಲ್ಲಿ ತಂಜಾವೂರು ನೋಡಿ, ತಂಜಾವೂರು. ಪಶ್ಚಿಮದ ಸಾಂಸ್ಕೃತಿಕ ವಲಯ, ವೆರಿ ಗುಡ್, ಉದಯಗಿರಿ ನೋಡಿ, ಉದಯಗಿರಿ. ಪೂರ್ವ ಸಾಂಸ್ಕೃತಿಕ ವಲಯ ಕಲ್ಕತ್ತಾ. ಉತ್ತರ ಮಧ್ಯ ಸಾಂಸ್ಕೃತಿಕ ವಲಯ, ಉತ್ತರ ಮಧ್ಯ ಅಲಹಾಬಾದ್. ದಕ್ಷಿಣ ಮಧ್ಯ ಸಾಂಸ್ಕೃತಿಕ ವಲಯ ಮಹಾರಾಷ್ಟ್ರದ ನಾಗಪುರ. ಈಶಾನ್ಯ ಸಾಂಸ್ಕೃತಿಕ ವಲಯ, ಎಸ್ ವೆರಿ ಗುಡ್, ದೀಮಾಪುರ. ಪಟಿಯಾಲ ಪಂಜಾಬದಲ್ಲಿ ಕಂಡು ಬಂದ್ರೆ, ತಂಜಾವೂರು ಯಾವ ರಾಜ್ಯದಲ್ಲಿ? ಇದು ಪಂಜಾಬ. ಪಟಿಯಾಲ ತಮಿಳುನಾಡು. ಉದಯಗಿರಿ ಯಾವ ರಾಜ್ಯ? ಉದಯಗಿರಿ ರಾಜಸ್ಥಾನ್. ಕಲ್ಕತ್ತಾ
ಪಶ್ಚಿಮ ಬಂಗಾಳ. ನಾಗಪುರ MH ಮಹಾರಾಷ್ಟ್ರ. ಅಲಹಾಬಾದ ಉತ್ತರ ಪ್ರದೇಶ್. ದಿಮಾಪುರ ಯಾವ ರಾಜ್ಯ? ದಿಮಾಪುರ ಅಸ್ಸಾಂ. ನೋಡಿ, ಅಸ್ಸಾಂ. ನಮ್ಮ ದೇಶದಲ್ಲಿ ಎಷ್ಟು ಸಾಂಸ್ಕೃತಿಕ ವಲಯಗಳಿವೆ ಅಂದ್ರೆ 7 ಸಾಂಸ್ಕೃತಿಕ ವಲಯಗಳದಾವೆ. ಉತ್ತರದಲ್ಲಿ ಪಟಿಯಾಲ, ದಕ್ಷಿಣದಲ್ಲಿ ತಂಜಾವೂರು, ಪಶ್ಚಿಮದಲ್ಲಿ ಉದಯಗಿರಿ, ಪೂರ್ವದಲ್ಲಿ ಕಲ್ಕತ್ತಾ, ಉತ್ತರ ಮಧ್ಯ ಅಲಹಾಬಾದ್, ದಕ್ಷಿಣ ಮಧ್ಯ ನಾಗಪುರ, ಈಶಾನ್ಯ ದಿಮಾಪುರ. ದಿಮಾಪುರ ಯಾವ ರಾಜ್ಯ ಕಂಡು ಬರುತ್ತಂದ್ರೆ ಅಸ್ಸಾಂ ರಾಜ್ಯದಲ್ಲಿ. ಅಸ್ಸಾಂ ರಾಜ್ಯ. ಉದಯಗೋಳಂ, ನಿಟ್ಟೂರು, ಬ್ರಹ್ಮಗಿರಿ, ಮಸ್ಕಿ. ಈ ಕೆಳಗಿನ ಯಾವ ಶಾಸನದಲ್ಲಿ ಅಶೋಕನ ಹೆಸರನ್ನು ಕೆತ್ತನೆ ಮಾಡಲಾಗಿದೆ? ಅಶೋಕನ ಹೆಸರನ್ನು ಕೆತ್ತನೆ ಮಾಡಿದ ಶಾಸನ. ಶಬಾಷ್. ಮಸ್ಕಿ ಶಾಸನ. ನೋಡಿ, ಮಸ್ಕಿ ಶಾಸನ. ಹಾಗಾದ್ರೆ ಮಸ್ಕಿ ಶಾಸನ ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ? ಕರ್ನಾಟಕ ರಾಜ್ಯದಲ್ಲಿ ಯಾವ